ಸೊ ಹೆಲೋ ಗೈಸ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತಿನ ವಿಡಿಯೋ ಒಳಗೆ ಏನು ಮಾಡೋಣ ಅಂದರೆ ನೆಲ್ಸನ್ ಮಂಡೇಲ ಏನೈತಲ್ಲ, ಅ ಲಾಂಗ್ ವಾಕ್ ಟು ಫ್ರೀಡಮ್. ಸೊ ನೆಲ್ಸನ್ ಮಂಡೇಲ ಬರ್ತಿದ್ದದು. ಸೊ ಆ ಚಾಪ್ಟರ್ನ ರಿವೈಸ್ ಮಾಡೋಣಂತ. ರಿವೈಸ್ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಕೇಳ್ರಿ. ಆಮೇಲೆ ನೀವು ಪೋಯೆಟ್ ಹೆಸರು ನೋಡ್ಬೋದು ಕೆಳಗ, ನೆಲ್ಸನ್ ರೋಹಿಲಾಲ ಮಂಡೇಲ, ಅಂದ್ರೆ ನೆಲ್ಸನ್ ಆರ್ ಮಂಡೇಲ ಅವರ ಬರೆದರಿದೆ. ಸೊ ಇದಕ್ಕೇನಂತಾರೆ ಅಂದ್ರೆ ಆಟೋಬಯೋಗ್ರಫಿ ಅಂತಾರೆ. ಬಯೋಗ್ರಫಿ ಅಂದ್ರೆ ಏನು, ಯಾರದರ ಜೀವನದ ಚರಿತ್ರೆ ಬಗ್ಗೆ ಬರೆಯೋದು. ಹಂಗೆ ಇದಕ್ಕೇನಂತಾರೆ ಅಂದ್ರೆ ಆಟೋ ಬಯೋಗ್ರಫಿ ಅಂತಾರೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇಲ್ಲೇ ಇದು ಏನಾಗಿತ್ತು ಅಂದ್ರೆ ಸೌತ್ ಆಫ್ರಿಕಾದ ನ್ಯೂಸ್ ಪೇಪರ್ ಒಳಗೆ ಬಂದಿದ್ದು ಒಂದು ಕೊಟ್ಟಾರೆ ಇಲ್ಲಿ ಅಷ್ಟೆ. ಸೊ ಇದನ್ನು ಓದಿದ್ರೆ ಏನಾಗುತ್ತೆ ಅಂದ್ರೆ ಇದು ಮಂಡೇಲಾ ಬಿಕಮ್ಸ್ ದ ಸೌತ್ ಆಫ್ರಿಕಾಸ್ ಫಸ್ಟ್ ಬ್ಲ್ಯಾಕ್ ಪ್ರೆಸಿಡೆಂಟ್. ಸೊ ಇಲ್ಲಿ ಬ್ಲ್ಯಾಕ್ ಪ್ರೆಸಿಡೆಂಟ್ ಅಂತ ಇದಕ್ಕೆ ರೇಸಿಸಮ್ನ ಮೆನ್ಷನ್ ಮಾಡ್ಯಾರ ಅಂದ್ರೆ ಅಲ್ಲಿ ಮಟ್ಟ ಏನಿತ್ತು ಅಂದ್ರೆ ಅಲ್ಲಿ ಅಪಾರ್ಥೈಡ್ ಸಿಸ್ಟಮ್ ಅಂತ ಇತ್ತು. ಸೊ ಅಪಾರ್ಥೈಡ್ ಸಿಸ್ಟಮ್ ಅಂದ್ರೆ ಏನಂದ್ರೆ ವೈಟಿಗೆ ಬೇರೆ ರೂಲ್, ಬ್ಲ್ಯಾಕ್ ಕಲರ್ ಇದ್ದವರಿಗೆ ಬೇರೆ ರೂಲ್ ಇತ್ತು ಅಲ್ಲಿ ಮಟ್ಟ. ಬಟ್ ಆಮೇಲೆ ಏನು ಮಾಡಿದ್ರು ಅಂದ್ರೆ ಕೆಲವೊಂದಿಷ್ಟು ಮಂದಿ ಸೇರಿಸಿ ಒಬ್ವಿಯಸ್ಲಿ ಏನಾರು ಒಂದು ತಪ್ಪು ಕೆಲಸ ಆಗತ್ತಿದ್ರೆ ಅದಕ್ಕೆ ರಿವೋಲ್ಟ್ ಮಾಡೋರು ಇದ್ದಿರ್ತಾರೆ. ಸೊ ಕೆಲವೊಂದಿಷ್ಟು ಮಂದಿ ಸೇರಿಸಿ ಅದನ್ನು ರಿವೋಲ್ಟ್ ಮಾಡಿ ಅದಾದಮೇಲೆ ಏನಕ್ಕಂದ್ರೆ ನೆಲ್ಸನ್ ಮಂಡೇಲ ಹಿ ಬಿಕಮ್ಸ್ ದ ಫಸ್ಟ್ ಬ್ಲ್ಯಾಕ್ ಪ್ರೆಸಿಡೆಂಟ್ ಸೌತ್ ಆಫ್ರಿಕಾದಾಗ. ಅಲ್ಲಿ ಮಟ್ಟ ಏನಿತ್ತು ಅಂದ್ರೆ ಅಲ್ಲಿ ವೈಟ್ ರೂಲ್ ಇತ್ತು. ಬ್ಲ್ಯಾಕಿಗೆ ಎಲ್ಲ ಬ್ಲ್ಯಾಕ್ ಏನಂದ್ರೆ ಇನ್ಫೀರಿಯರ್ಸ್ ಇದ್ರು, ಬ್ಲ್ಯಾಕ್ಸಿಗೆ ಬೇರೆ ರೂಲ್, ಅವ್ರಿಗೆ ಪಬ್ಲಿಕ್ ಪ್ಲೇಸಿಗೆ ಆ್ಯಕ್ಸಸ್ ಇರ್ತಿದ್ದಿಲ್ಲ, ಹಾಗೆಲ್ಲ ಇದ್ದು. ನೀವೇನಾರ 9th ಒಳಗೆ ಏನಾರು ಸೋಷಲ್ದಾಗ ಓದಿರ್ಬೋದು ನೀವು. ಸೊ ಅದು ಐತಿಲ್ಲ. ಸೊ ಅದರದ ನ್ಯೂಸ್ ಪೇಪರ್ದಾಗ ಕೊಟ್ಟಾರ. ನೆಲ್ಸನ್ ಮಂಡೇಲ ಹ್ಯಾಸ್ ಬಿಕಮ್ ಸೌತ್ ಆಫ್ರಿಕಾಸ್ ಫಸ್ಟ್ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಫ್ಟರ್ ಮೋರ್ ದೆನ್ 3 centuries ಆಫ್ ವೈಟ್ ರೂಲ್. ಸೊ ಮೋರ್ ದೆನ್ 3 centuries ಅಂದ್ರೆ 300 ವರ್ಷಗಳಿಂದ ಅಲ್ಲೇನಿತ್ತಂದ್ರೆ ಬ್ರಿಟೇನ್ಸ್ ಅಥವಾ ಯುನೈಟೆಡ್ ಕಿಂಗ್ಡಮ್ಸ್ ಏನಿರ್ತೈತಲ್ಲ ಮೋಸ್ಟ್ಲಿ ಅವ್ರ ರೂಲ್ ಇತ್ತು ಅನ್ಸುತ್ತೆ. ಸೊ ಅಲ್ಲಿ ಮಟ್ಟ ವೈಟ್ ರೂಲ್ ಅಂದ್ರೆ ಅಲ್ಲಿ ಏನಿರ್ತೈತಿ, ಬ್ಲ್ಯಾಕ್ಸಿಗೆ ಬ್ಲ್ಯಾಕ್ ಪೀಪಲ್ ಇದ್ದವರಿಗೆ ಭಾಳ ಇನ್ಫೀರಿಯರ್ ಆಗಿರ್ತಿತ್ತು, ಈಕ್ವಾಲಿಟಿ ಇರ್ತಿದ್ದಿಲ್ಲ. ಸೊ ಆಮೇಲೆ ಮಿಸ್ಟರ್ ಮಂಡೇಲಾಸ್ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಹೆಂಗೆ ಇಂಡಿಯಾ ಒಳಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐತಲ್ಲ, ಹಂಗೆ ಆಫ್ರಿಕಾ ಒಳಗೆ ಏನೈತಂದ್ರೆ ಸೌತ್ ಆಫ್ರಿಕಾ ಒಳಗೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಐತಿ. ಸೊ ಅವ ಎಲ್ಲಂದ್ರೆ ಅದ್ರೊಳಗಿದ್ದ, ಎಲ್ಲೇ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಒಳಗೆ ಯಾರಿದ್ದ, ಮಂಡೇಲಾ ಇದ್ದ. ಮಿಸ್ಟರ್ ಮಂಡೇಲಾಸ್ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಒನ್ 252 of the 400 seats in the first democratic South Africa's history. ಸೊ ಫಸ್ಟ್ ಟೈಮಲ್ಲಿ ಏನಾಗತ್ತಿದ್ದು ಅಂದರೆ ಎಲೆಕ್ಷನ್ ಆಗತ್ತಿತ್ತು. ಅಲ್ಲಿ ಮಟ್ಟ ಅಂತರಲ್ಲಿ ಬೇರೆಯವರು ರೂಲ್ ಮಾಡ್ತಿದ್ರು. ಸೊ ಫಸ್ಟ್ ಟೈಮಲ್ಲಿ ಏನಾಗತ್ತಿತ್ತು ಅಂದರೆ ಎಲೆಕ್ಷನ್ ಆಗತ್ತಿತ್ತು. ಸೊ ಆ ಎಲೆಕ್ಷನ್ ಒಳಗೆ 400 seats ಒಳಗೆ 252 ಯಾರು ಗೆದ್ದಿದ್ರು ಅಂದ್ರೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್, ದಟ್ ಈಸ್ ANC ಅವರ ಗೆದ್ದಿದ್ರು. ದ ಇನಾಗ್ರೇಷನ್ ಸೆರೆಮನಿ. ಸೊ ಆಬ್ವಿಯಸ್ಲಿ ಗೆದ್ಮೇಲೆ ಹೆಂಗೆ, ಫಾರ್ ಎಕ್ಸಾಂಪಲ್ ಮೊನ್ನೆ BJP ಹೊಳ್ಳಿ ಬಂತು, BJP ಬರಲಿಲ್ಲ, NDA ಬಂತು, ಅಲಯನ್ಸ್ ಜೊತೆ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ ಬಂತು. ಸೊ ಅವಾಗ ಹೆಂಗೆ ಪ್ರಮಾಣ ವಚನ ಏನು ಸ್ವೀಕರಿಸ್ತಾರಲ್ಲ ಆ ಟೈಪ್ ಇನಾಗ್ರೇಷನ್ ಸೆರೆಮನಿ ಏನಿರ್ತೈತೆ ಅಂದ್ರೆ ಅದಿರ್ತೈತಿ. ಸೊ ಅದು ಎಲ್ಲಿತ್ತಂದ್ರೆ ದ ಇನಾಗ್ರೇಷನ್ ಸೆರೆಮನಿ ಟುಕ್ ಪ್ಲೇಸ್ ಇನ್ ದ ಯೂನಿಯನ್ ಬಿಲ್ಡಿಂಗ್ಸ್ ಆಂಫಿ ಥಿಯೇಟರ್ ಇನ್ ಪ್ರಿಟೋರಿಯಾ ಟುಡೇ. ಎಲ್ಲಂದ್ರೆ ಯೂನಿಯನ್ ಬಿಲ್ಡಿಂಗ್ಸ್ ಆಂಫಿ ಥಿಯೇಟರ್, ಏನದ ಜಗದ ಹೆಸರು ಯೂನಿಯನ್ ಬಿಲ್ಡಿಂಗ್ಸ್ ಆಂಫಿ ಥಿಯೇಟರ್. ಅದು ಎಲ್ಲೈತಂದ್ರೆ ಪ್ರಿಟೋರಿಯಾ ಒಳಗೆ ಐತಿ. ಅಟೆಂಡೆಡ್ ಬೈ ಪೊಲಿಟಿಷಿಯನ್ ಆ್ಯಂಡ್ ಡಿಗ್ನೇಟರೀಸ್ ಫ್ರಮ್ ಮೋರ್ ದ್ಯಾನ್ 140 countries ಅರೌಂಡ್ ದ ವರ್ಲ್ಡ್. ಸೊ ಆ ಇನಾಗ್ರೇಷನ್ ಸೆರೆಮನಿ ಭಾಳ ಮಂದಿ ಅಟೆಂಡ್ ಆಗಿರ್ತಾರೆ. ಸೊ ಡಿಗ್ನೇಟರೀಸ್ ಮತ್ತು ಪೊಲಿಟಿಷಿಯನ್ಸ್ ಬೇರೆ ಬೇರೆ ಕಂಟ್ರೀಸ್ದವ್ರಿಗೆ, ಫಾರ್ ಎಕ್ಸಾಂಪಲ್ ಮೊನ್ನೆ ಹೆಂಗೆ ಮೋದಿ ಪ್ರಮಾಣ ವಚನ ತೊಗೋಬೇಕಾರೆ ಬೇರೆ ಬೇರೆ ಕಂಟ್ರೀಸ್ದವ್ರು ಬಂದಿದ್ದಾರಲ್ಲ ಆ ಟೈಪ್ ನೆಲ್ಸನ್ ಮಂಡೇಲಾದವ್ರದ್ದು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಗೆದ್ದಾಗ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಏನು ಮಾಡಿದ್ರು ಅಂದ್ರೆ ಬೇರೆ ಬೇರೆ ಕಂಟ್ರಿಯಿಂದ ಯಾರಂದ್ರೆ ಅಲ್ಲೇ ಡಿಗ್ನೇಟರೀಸ್ ಮತ್ತು ಪೊಲಿಟಿಷಿಯನ್ಸ್ ಬಂದಿದ್ರು. ನೆವರ್ ಅಗೇನ್ ವಿಲ್ ದಿಸ್ ಬ್ಯೂಟಿಫುಲ್ ಲ್ಯಾಂಡ್ ಎಕ್ಸ್ಪೀರಿಯನ್ಸ್ ದ ಆಪ್ರೇಷನ್ ಆಫ್ ಒನ್ ಬೈ ಅನದರ್ ಸೆಡ್ ನೆಲ್ಸನ್ ಮಂಡೇಲಾ ಇನ್ ಈಸ್ ಅಡ್ರೆಸ್ ಅಂದ್ರೆ ಅವ ಸ್ಪೀಚ್ ಕೊಡ್ಬೇಕಾರೆ ಏನಂತಂದ್ರೆ ನೆವರ್ ಅಗೇನ್ ವಿಲ್ ದಿಸ್ ಬ್ಯೂಟಿಫುಲ್ ಲ್ಯಾಂಡ್ ಎಕ್ಸ್ಪೀರಿಯನ್ಸ್ ದ ಆಪ್ರೇಷನ್ ಅಂದ್ರೆ ಇಂಥ ಸುಂದರವಾದ ದೇಶ, ಇಂಥ ಸುಂದರವಾದ ನಮ್ದೇನು ದೇಶ ಐತಲ್ಲ ಸೌತ್ ಆಫ್ರಿಕಾ, ಇಂಥ ಸುಂದರವಾದ ಇಂಥ ಚಲೋ ಇದ್ದ ದೇಶದ ಮೇಲೆ ಯಾವತ್ತೂ ಇನ್ಮೇಲಿಂದ ಏನಂದ್ರೆ ಆಪ್ರೇಷನ್ ಆಫ್ ಒನ್ ಬೈ ಅನದರ್ ಅಂದ್ರೆ ಯಾರ ಸುಪೀರಿಯರ್ ಅಂದ್ಕೊಂಡು ಮಂದಿಗೆ ಏನು ಮಾಡೋರು ಅಂದರೆ ಇನ್ಫೀರಿಯರ್ ಆಗಿ ಫೀಲ್ ಮಾಡೋರು. ಅಂಥದ್ದು ರೂಲ್ ಅಥವಾ ಅಂಥ ಸಿಸ್ಟಮ್ ಇಲ್ಲೇ ಒಟ್ಟ ಆಗಂಗಿಲ್ಲ ಅಂತ ಯಾರು ನೆಲ್ಸನ್ ಮಂಡೇಲಾ ಅವನದು ಸ್ಪೀಚ್ ಒಳಗಂತನ. ಜುಬಿಲೆಂಟ್ ಸೀನ್ಸ್ ಆನ್ ದ ಸ್ಟ್ರೀಟ್ಸ್ ಆಫ್ ಪ್ರಿಟೋರಿಯಾ. ಸೊ ಇದೆಲ್ಲ ಯೂನಿಯನ್ ಬಿಲ್ಡಿಂಗ್ ಆಂಫಿ ಥಿಯೇಟರ್ ಒಳಗೆ ನಡೆದಿತ್ತು. ಸೊ ಜುಬಿಲೆಂಟ್ ಸೀನ್ಸ್ ಅಂದರೆ ಸೊ ಆಬ್ವಿಯಸ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ, ಈಕ್ವಾಲಿಟಿ ಬರ್ತೈತೆ ಅಂಥೇಳಿ. Jubilant scenes on the streets of Pretoria followed by ceremony with the blacks, whites and colored celebrating together. ಸೊ ಅಲ್ಲಿ ಮುಂಚೆ ಏನಿತ್ತು, ಅದಕ್ಕಿಂತ ಮುಂಚೆ ಓನ್ಲಿ ವೈಟ್ ವೇರ್ ಗಿವನ್ ದ ಏನಂತಾರೆ ಸಮ್ ಪ್ರಿವಿಲೇಜಸ್
ಪ್ರಿವಿಲೇಜಸ್ ಅನ್ನೋಕ್ಕಿಂತ ವೈಟ್ಸಿಗಷ್ಟ ಫೆಸಿಲಿಟೀಸ್ ಇದು ಪಬ್ಲಿಕ್ ಫೆಸಿಲಿಟೀಸ್, ಬ್ಲ್ಯಾಕ್ಸಿಗೆ ಅಂದರೆ ಬ್ಲ್ಯಾಕ್ಸ್ ಅಂದರೆ ಬ್ಲ್ಯಾಕ್ ಪೀಪಲಿಗೆ ಪಬ್ಲಿಕ್ ಫೆಸಿಲಿಟೀಸ್ ಇದ್ದಿದ್ದಿಲ್ಲ. ಆಮೇಲೆ ಕಲರ್ಡ್ ಪೀಪಲಿಗೂ ಇದ್ದಿದ್ದಿಲ್ಲ. ಓನ್ಲಿ ವೈಟ್ ಹ್ಯಾಡ್ ದ ಪಬ್ಲಿಕ್ ಫೆಸಿಲಿಟೀಸ್. ಬಟ್ ನೆಲ್ಸನ್ ಮಂಡೇಲ ಯಾವಾಗ ಏನಾದ ಪ್ರೆಸಿಡೆಂಟ್ ಆದ ಅವಾಗ ಬರೇ ಬ್ಲ್ಯಾಕ್ಸ್ ಅಷ್ಟೇ ಸೆಲೆಬ್ರೇಟ್ ಮಾಡಲಿಲ್ಲ, ಬರೇ ಬ್ಲ್ಯಾಕ್ಸ್ ಅಷ್ಟೇ ಖುಷಿಯಾಗಿರಲಿಲ್ಲ, ಎಲ್ಲರೂ ಖುಷಿಯಾಗಿದ್ದರಲ್ಲಿ. ಬ್ಲ್ಯಾಕ್ಸ್, ವೈಟ್ಸ್ ಆ್ಯಂಡ್ ಕಲರ್ಸ್ ಸೆಲೆಬ್ರೇಟಿಂಗ್ ಟುಗೆದರ್. More than 1 lakh South African men, women and all children of all races sang and danced with the joy. ಸೊ ಇಲ್ಲೇ ಆತ್ಪ ಇನ್ನು ನೆಲ್ಸನ್ ಮಂಡೇಲ ಬಂದ ನಮಗೆ ಪ್ರಿವಿಲೇಜಸ್ ಹೋಕ್ಕೋ ಅಂತೇಳಿ ಅಥವಾ ನಾವು ಈಕ್ವಲ್ ಆಗಿರ್ಬೇಕಂತೇಳಿ ವೈಟ್ಸ್ದವರು ಏನು ಅಂದ್ಕೊಳ್ಳಿಲ್ಲ, ಅವ್ರಿಗೂ ಖುಷಿ ಆಯ್ತು ನೆಲ್ಸನ್ ಮಂಡೇಲ ಹೊಂದಿದ್ದಕ್ಕೆ. ಸೊ ದೇ ಆಲ್ ಕಲೆಕ್ಟಿವ್ಲಿ ಸೆಲೆಬ್ರೇಟೆಡ್ ದ ಮಂಡೇಲಾಸ್ ಪ್ರೆಸಿಡೆಂಟ್ ಆಗಿದ್ದನ್ನ ಅವರು ಸೆಲೆಬ್ರೇಟ್ ಮಾಡಿದ್ರು. South African men and children of all races sang and danced with the joy. ಸೊ ಇದೊಂದು ಆ್ಯಕ್ಟಿವಿಟಿ ಕೊಟ್ಟಾರ, ಇದೇನೇನೈತಿ. ಸೊ ಅದು ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಸೊ ಇಲ್ಲಿಂದ ಲೆಸನ್ ಸ್ಟಾರ್ಟ್. ಆ್ಯಂಡ್ ಇದು ವಿಡಿಯೋ ಸ್ಟಾರ್ಟಿಂಗಿಗೆ ಹೇಳ್ದಂಗೆ ಇದೇನಂದ್ರೆ ಇದು ಒಂದು ಆಟೋಬಯೋಗ್ರಫಿ. ಸೊ ಸ್ಟಾರ್ಟ್ ಮಾಡೋಣ. 10th May dawned bright and clear. ಸೊ ಅಂದರೆ ಅವತ್ತಿಂದ ವೆದರ್ ಡಿಸ್ಕ್ರೈಬ್ ಮಾಡತ್ತಾನ ಅಷ್ಟೆ, ಬಿಟ್ರೆ ಅವ ಏನು ಮಾಡತ್ತಿಲ್ಲ. ಸೊ 10th May ಯಾವಾಗಿದ್ದಾಗಿದ್ದ ಒಂದು ಇನಾಗ್ರೇಷನ್ ಸೆರೆಮನಿ ಆಗಿದ್ದು ಯಾವಾಗ 10th May, ಅಷ್ಟು ನೆನ್ಪಿಟ್ಟಿಗೋರಿ. 10th May ಒಳಗೆ ಏನಾಗಿತ್ತಂದ್ರೆ 10th May ಒಳಗೆ ಒಂದು ವೆದರ್ ಡಿಸ್ಕ್ರೈಬ್ ಮಾಡತ್ತಾನ ಅಷ್ಟವ. 10th May dawned bright and clear. ಸೊ 10th May ಏನಂತಂದ್ರೆ dawned bright and clear. For the past few days I had been pleasantly besieged by dignitaries and world leaders who were coming to pay their respects before the inauguration. ಸೊ 10th May ದಿನ ಒಂದು ಸೆರೆಮನಿ ಇರ್ತೈತಿ. ಸೊ ಅದಕ್ಕಿಂತ ಮುಂಚೆ ಆಬ್ವಿಯಸ್ಲಿ ಈಗ ಫಾರ್ ಎಕ್ಸಾಂಪಲ್ ಮದುವೆನ ತೊಗೊರಿ, ಮದುವೆಗಿಂತ ಮುಂಚೆ ಎಲ್ಲ ರಿಲೇಟಿವ್ಸ್ ಬರ್ತಾರಲ್ಲ ಆ ಟೈಪ್. ಆ ಸೆರೆಮನಿಕಿಂತ ಮುಂಚೆ ಏನಂದ್ರೆ ಬೇರೆ ಬೇರೆ ಕಂಟ್ರೀಸ್ದ ಡಿಗ್ನಿಟರೀಸ್ ಅವರೆಲ್ಲ ಏನು ಮಾಡಕತ್ತಿದ್ರು ಅಂದ್ರೆ ಬರಾಕತ್ತಿದ್ರು. ಎದಕ್ಕಂದ್ರೆ ಅವ್ನ ಭೇಟಿಯಾಗಿ ಅವಂಗ ಕಾಂಗ್ರ್ಯಾಚುಲೇಟ್ ಮಾಡೋಕೆ, ಟು ಪೇ ದರ್ ರೆಸ್ಪೆಕ್ಟ್ಸ್ ಬಿಫೋರ್ ದ ಇನಾಗ್ರೇಷನ್ ಅಂದ್ರೆ ಅವಂಗ ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ, ಅವ್ನು ಕಾಂಗ್ರ್ಯಾಚುಲೇಟ್ ಮಾಡೋಕೆ ಯಾರಂದ್ರೆ ಬೇರೆ ಬೇರೆ ಕಂಟ್ರಿ ಡಿಗ್ನಿಟರೀಸ್ ಮತ್ತು ಪೊಲಿಟಿಷಿಯನ್ಸ್ ಬರತ್ತಿದ್ರು. The inauguration would be the largest gathering ever of the international leaders on the South African soil. ಸೊ ಅವತ್ತಿನ ಇನಾಗ್ರೇಷನ್ ಏನಿತ್ತಂದ್ರೆ ಯಾವುದು 10th May ಇನಾಗ್ರೇಷನ್ ಏನಿತ್ತಲ್ಲ, ದಟ್ ವುಡ್ ಬಿ ದ ಲಾರ್ಜೆಸ್ಟ್ ಎವರ್ ಗ್ಯಾದರಿಂಗ್. ಅಷ್ಟು ಮಂದಿ ಒಟ್ಟ ಗ್ಯಾದರ್ ಆಗಿದ್ದಿಲ್ಲ. ಬಿಕಾಸ್ ಅವತ್ತೇನಂದ್ರೆ ಮೋರ್ ದ್ಯಾನ್ 140 ಕಂಟ್ರೀಸ್ದ ಡಿಗ್ನಿಟರೀಸ್ ಎಲ್ಲರೂ ಬಂದಿದ್ರು. ಸೊ ಅವ ಅದಕ್ಕೆ ಏನನ್ನತ್ತಾನಂದ್ರವ ಇವತ್ತಿನಷ್ಟು ಲಾರ್ಜೆಸ್ಟ್ ಗ್ಯಾದರಿಂಗ್ ಯಾವಾಗೂ ಆಗಿಲ್ಲ ಅಂತ, ಎಲ್ಲೇ ಸೌತ್ ಆಫ್ರಿಕನ್ ಸಾಯಿಲ್ ಮೇಲೆ ಯಾವಾಗೂ ಆಗಿಲ್ಲ ಅಂತ ಯಾರು ಹೇಳತ್ತಾರ? ನೆಲ್ಸನ್ ಮಂಡೇಲ ಹೇಳತ್ತಾನ. ಇದನ್ನು ಅವನ ಬರೆದಿದ್ದು. ಓಕೆ, ದ ಸೆರೆಮನೀಸ್ ಟುಕ್ ಪ್ಲೇಸ್ ಇನ್ ದ ಲವ್ಲಿ ಸ್ಯಾಂಡ್ ಸ್ಟೋನ್ ಆಂಫಿಥಿಯೇಟರ್ ಫಾರ್ಮ್ಡ್ ಬೈ ದ ಯೂನಿಯನ್ ಬಿಲ್ಡಿಂಗ್ಸ್ ಇನ್ ದ ಪ್ರಿಟೋರಿಯಾ. ಸೊ ಸೆರೆಮನಿ ಎಲ್ಲ ಆತಂದ್ರೆ ಅದು ಸ್ಯಾಂಡ್ ಸ್ಟೋನಿಂದ ಬಿಲ್ಡ್ ಮಾಡಿದ್ದು ಆಂಫಿಥಿಯೇಟರ್ ಮೀನಿಂಗ್ ಬಾಜು ಕೊಟ್ಟಾರ. ಅ ಬಿಲ್ಡಿಂಗ್ ವಿದೌಟ್ ಅ ರೂಫ್ ವಿತ್ ಮೆನಿ ರೋಸ್ ಆಫ್ ಸೀಟ್ಸ್ ರೈಸಿಂಗ್ ಇನ್ ಸ್ಟೆಪ್ಸ್. ಫಾರ್ ಎಕ್ಸಾಂಪಲ್ ಏನಂದ್ರೆ ಸ್ಟೇಡಿಯಂ ಇದ್ದಂಗೆ ಒಂದು ಟೈಪ್. ಸೊ ಗೂಗಲ್ ಒಳಗೆ ಫೋಟೋ ತೋರಿಸಿದ್ರೆ, ಸಾರಿ ನಿಮಗೆ ಇದು ಕಾಣಿಸ್ತಿರಂಗಿಲ್ಲ, ಒಂದು ನಿಮಿಷ, ಈಗ ಕಾಣಿಸ್ತಿರ್ತೈತಿ ನಿಮಗೆ. ಗೂಗಲ್ ಒಳಗೆ ಫೋಟೋ ತೋರಿಸಿದ್ರೆ ಆಂಫಿಥಿಯೇಟರ್, ಸೊ ಈ ಟೈಪ್ ಇರ್ತೈತಿ. ಆಂಫಿಥಿಯೇಟರ್ ಅಂದ್ರೆ ಒಂದು ಸ್ಟೇಡಿಯಂ ಇದ್ದಂಗೆ ಇರ್ತೈತಿ. ಸೊ ಇಲ್ಲಿ ನೋಡ್ಬೋದು ನೀವು, ತೋರಿಸಿ ಬಿಡ್ತೀನಿ ಅಂತ ಹೇಳ್ರಿ, ಒಂದು ನಿಮಿಷ, ಬ್ಲರ್ ಆಗ್ತಿದೆ. ಬಟ್ ಆದರೂ ನೋಡ್ರಿ ಹಿಂಗೆ ಸ್ಟೇಡಿಯಂ, ಆಲ್ಮೋಸ್ಟ್ ಸ್ಟೇಡಿಯಂ ಈಕ್ವಲ್ ಇರ್ತೈತಿ. ಸೊ ಸ್ಟೇಡಿಯಂ ಇದ್ದಂಗೆ ಇರ್ತೈತಿ ಏನು ಆಂಫಿಥಿಯೇಟರ್. ಓಕೆ, ಏನಂದ್ರೆ ಆ ಆಂಫಿಥಿಯೇಟರ್ ಎದರಿಂದ ಕಟ್ಟಿದ್ರಂದ್ರೆ ಸ್ಯಾಂಡ್ ಸ್ಟೋನಿಂದ ಏನಂದ್ರೆ ಆಂಫಿಥಿಯೇಟರ್ನ ಕಟ್ಟಿದ್ರು. ಫಾರ್ಮ್ಡ್ ಬೈ ದ ಯೂನಿಯನ್ ಬಿಲ್ಡಿಂಗ್ಸ್ ಇನ್ ಪ್ರಿಟೋರಿಯಾ. ಓಕೆ, ಎಲ್ಲಿತ್ತಂದ್ರೆ ಎದರಿಂದ ಫಾರ್ಮ್ ಆಗಿತ್ತಂದ್ರೆ ಯೂನಿಯನ್ ಬಿಲ್ಡಿಂಗ್ಸಿಂದ ಫಾರ್ಮ್ ಆಗಿತ್ತು. ಆ ಯೂನಿಯನ್ ಬಿಲ್ಡಿಂಗ್ಸ್ ಎಲ್ಲಿದ್ದು ಅಂದ್ರೆ ಪ್ರಿಟೋರಿಯಾ ಒಳಗಿತ್ತು. ಫಾರ್ ಡಿಕೇಡ್ಸ್ ದಿಸ್ ಹ್ಯಾಡ್ ಬೀನ್ the seat of white supremacy, and now it was the site of rainbow gathering of different colors and nations for the installation of South Africa's first democratic non-racial government. ಸೊ ಇಷ್ಟು ವರ್ಷ ಮಟ್ಟ ಅದೇನಾಗಿತ್ತಂದ್ರೆ ಬರೀ ಅಲ್ಲಿ ಏನಂದ್ರೆ ವೈಟ್ ಸುಪ್ರಿಮಸಿ ಇತ್ತು. ವೈಟ್ ಸುಪ್ರಿಮಸಿ ಅಂದ್ರೆ ಬರೀ ಅವ್ರಿಗಷ್ಟ ಎಲ್ಲ ಪ್ರಿವಿಲೇಜಸ್, ಅವರ ಸುಪ್ರೀಮ್. ಹಂಗೆ ಇಲ್ಲಿ ಮಟ್ಟ ಯಾವುದಂದ್ರೆ ಆಂಫಿಥಿಯೇಟರ್ ಆಗಲಿ ಅಥವಾ ಸೌತ್ ಆಫ್ರಿಕಾ ಆಗಲಿ ಹಂಗಾಗಿತ್ತು. ಬಟ್ ಇನ್ಮೇಲಿಂದ ಏನಾಗುತ್ತಂದ್ರೆ
there will be a equality. And now it was the site of rainbow gathering of different colors and nations for the installation of the South Africa's first democratic. So obviously ಫಸ್ಟ್ ಡೆಮೊಕ್ರೆಟಿಕ್ ಎಲೆಕ್ಷನ್ಸ್ ಇದು. ಸೊ ಒಬ್ವಿಯಸ್ಲಿ ಇದೇನಾಗಿರುತ್ತಂದ್ರೆ ಇವ್ರದ್ದು ANC ಪಾರ್ಟಿ ಗೆದ್ದಿರೋದು ಫಸ್ಟ್ ಡೆಮೊಕ್ರೆಟಿಕ್ ಗೌರ್ಮೆಂಟ್ ಆಗಿರ್ತದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ದ ನಾನ್ ರೇಷಿಯಲ್ ಗೌರ್ಮೆಂಟ್. ಸೊ ಇಲ್ಲಿ ಸೈಟ್ ಆಫ್ ರೇನ್ಬೋ ಗ್ಯಾದರಿಂಗ್ ಅಂದ್ರೆ ಏನು ಹೇಳತ್ತಾನಂದ್ರವ, ಬೇರೆ ಬೇರೆ ರೇನ್ಬೋ ಒಳಗೆ ಹೆಂಗೆ 7 ಕಲರ್ಸ್ ಇರ್ತಾವಲ್ಲ, ಯಾವುದೇ ಡಿಸ್ಕ್ರಿಮಿನೇಷನ್ ಇರಲಾರ್ದ ಆ ಟೈಪ್ ಬೇರೆ ಬೇರೆ ಮಂದಿ ಇಲ್ಲಿ ಬರ್ತಾರ ಅಂತ ಹೇಳಕತ್ತಾನವ ಅಷ್ಟು. ಆನ್ ದ್ಯಾಟ್ ಲವ್ಲಿ ಆಟಮ್ ಡೇ ಈಸ್ ಅ ಸೀಸನ್. ಸೊ ಆಟಮ್ ಡೇ ಐ ವಾಸ್ ಅಕಂಪನೈಡ್ ಬೈ ಮೈ ಡಾಟರ್ ಝೆನಾನಿ. ಸೊ ಅವನ ಮಗಳ ಹೆಸರು ಏನಂದ್ರೆ ಝೆನಾನಿ. ಎಲ್ಲೇ ಆವತ್ತಿನ ದಿನ ಅವನ ಮಗಳ ಜೊತೆ, ಅವನ ಮಗಳ ಯಾರು ಝೆನಾನಿ ಜೊತೆ ಇರ್ತಾನೆ. ಆನ್ ದ ಪೋಡಿಯಂ ಮಿಸ್ಟರ್ ಡಿ ಲರ್ಕ್ ಕೆ ಸೈಲೆಂಟ್ ಆಕತ್ತಿಲ್ಲ. ಸೊ ಇಂಗ್ಲೀಷ್ ಇಸ್ ಅ ಫನಿ ಲ್ಯಾಂಗ್ವೇಜ್. ಎದಕ್ಕೆ ಸೈಲೆಂಟ್ ಇದ್ರೆ ಹಾಕ್ಬೇಕಿದ್ದು ಗೊತ್ತಿಲ್ಲ, ಬಟ್ ಹಾಕಿರ್ತಾರೆ. ನಮ್ದೇನೈತೆ ಓದೋದು ಕೆಲಸ ಅಷ್ಟ ಮಾಡೋಣ. ಸೊ ಆನ್ ದ ಪೋಡಿಯಂ ಮಿಸ್ಟರ್ ಡಿ ಲರ್ಕ್ ವಾಸ್ ದ ಫಸ್ಟ್ ಸೋನ್ ಆಸ್ ಅ ಸೆಕೆಂಡ್ ಡೆಪ್ಯೂಟಿ ಪ್ರೆಸಿಡೆಂಟ್. ನೋಡ್ರಿ ಇಲ್ಲೇ ಇನ್ವರ್ಸ್ಲಿ ಪ್ರಪೋರ್ಷನಲ್ ಏನು ಕಲ್ತಿರಲ್ಲ ನೀವು, ಅದ ಕಾನ್ಸೆಪ್ಟ್ ಅಪ್ಲೈ ಆಕತಿ. ಯಾಕಂದ್ರೆ ಸೆಕೆಂಡ್ದವ್ರು ಏನು ತೊಗೊತಾರಂದ್ರೆ ಫಸ್ಟ್ ತೊಗೊತಾರೆ. ಸೆಕೆಂಡ್ ಡೆಪ್ಯೂಟಿ ಪ್ರೆಸಿಡೆಂಟ್ ಇದ್ದವ್ರು ಫಸ್ಟ್ ಪ್ರಮಾಣ ವಚನ ತೊಗೊತಾರೆ. ಫಸ್ಟ್ ಡೆಪ್ಯೂಟಿ ಇದ್ದವರು ಸೆಕೆಂಡ್ ತೊಗೊತಾರೆ. ಆಮೇಲೆ ಬರೇ ಪ್ರೆಸಿಡೆಂಟ್ ಇರ್ತಾರಲ್ಲ, ದಟ್ ಈಸ್ ಹೆಡ್, ಅವರು ಲಾಸ್ಟಿಗೆ ತೊಗೊತಾರೆ. ಓಕೆ. ಸೊ ಫಸ್ಟಿಗೆ ಯಾರಂದ್ರೆ ಮಿಸ್ಟರ್ ಡಿ ಲರ್ಕ್, ಅವ ಯಾರು ಸೆಕೆಂಡ್ ಡೆಪ್ಯೂಟಿ ಪ್ರೆಸಿಡೆಂಟ್ ಅವ. ಓಕೆ. ದೆನ್ ಥಾಬೋ ಬೇಕಿ, ಬೇಕಿ ಅಲ್ಲ, ಇಲ್ಲೂ ಸೈಲೆಂಟ್ ಆಕತಿ. ಸೊ ಥಾಬೋ ಬೇಕಿ ವಾಸ್ ಸೋರ್ನ್ ಇನ್ ಆಸ್ ದ ಫಸ್ಟ್ ಡೆಪ್ಯೂಟಿ ಪ್ರೆಸಿಡೆಂಟ್. ಓಕೆ. ಫಸ್ಟಿಗೆ ಸೆಕೆಂಡಿಗೆ ಫಸ್ಟ್, ಥರ್ಡಿಗೆ ಯಾರಂದ್ರೆ ನೆಲ್ಸನ್ ಮಂಡೇಲ. ವೆನ್ ಇಟ್ ವಾಸ್ ಮೈ ಟರ್ನ್ ಐ ಪ್ಲೆಜ್ಡ್ ಟು ಒಬೇ. ಸೊ ಲಾಸ್ಟಿಗೆ ಯಾರಂದ್ರೆ ನೆಲ್ಸನ್ ಮಂಡೇಲ, ಹೀ ಈಸ್ ದ ಪ್ರೆಸಿಡೆಂಟ್. ಸೊ ಆನ್ ಟರ್ನ್ ಬಂದಾಗ ಐ ಪ್ಲೆಜ್ಡ್ ಟು ಒಬೇ ಆ್ಯಂಡ್ ಅಪ್ಹೋಲ್ಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಟು ಡಿವೋಟ್ ಮೈ ಸೆಲ್ಫ್ ಟು ದ ವೆಲ್ ಬೀಯಿಂಗ್ ಆಫ್ ಅ ರಿಪಬ್ಲಿಕ್ ಆ್ಯಂಡ್ ಇಟ್ಸ್ ಪೀಪಲ್. ಸೊ ಆ ಪ್ಲೆಜ್ ಒಳಗೆ ಏನಿರ್ತದೆ ಅಂದ್ರೆ, ಈಗೇನು ಡೆಮೊಕ್ರೆಟಿಕ್ ಇಷ್ಟು 300 ವರ್ಷಗಳಾದಮೇಲೆ ಏನಂದ್ರೆ ಒಂದು ಡೆಮೊಕ್ರೆಟಿಕ್ ಗೌರ್ಮೆಂಟ್ ಫಾರ್ಮ್ ಆಗೈತಿ ಸೌತ್ ಆಫ್ರಿಕನ್ ಸಾಯಿಲ್ ಒಳಗೆ ಅಥವಾ ಸೌತ್ ಆಫ್ರಿಕಾ ಕಂಟ್ರಿ ಒಳಗೆ. ಸೊ ಆ ಡೆಮೊಕ್ರಸಿನ, ಆ ಕಾನ್ಸ್ಟಿಟ್ಯೂಷನ್, ಡೆಮೊಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ಏನಂದ್ರೆ ಐ ವಿಲ್ ಅಪ್ಹೋಲ್ಡ್ ಅಂದ್ರೆ ನಾನು ಅದನ್ನು ಯಾವುದೇ ಇದು ಒಳಗೂ ಫಾಲೋ ಮಾಡ್ತೀನಿ. ಎಲ್ಲೋತ್ರಿ ಅದು ಅಪ್ಹೋಲ್ಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಟು ಡಿವೋಟ್ ಮೈ ಸೆಲ್ಫ್ ಅಂದ್ರೆ ನನ್ನ ಕೈಲಿ ಎಷ್ಟಕ್ಕತ್ತಿ ಅಷ್ಟು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟು ವೆಲ್ ಬೀಯಿಂಗ್ ಆಫ್ ದ ರಿಪಬ್ಲಿಕ್ ಆ್ಯಂಡ್ ಇಟ್ಸ್ ಪೀಪಲ್, ಟು ದ ಅಸೆಂಬಲ್ಡ್ ಗೆಸ್ಟ್ ಆ್ಯಂಡ್ ದ ವಾಚಿಂಗ್ ವರ್ಲ್ಡ್. ಸೊ ನೆಕ್ಸ್ಟ್ ಏನು ಹೇಳ್ತಾ ಅಂದರೆ, ಅಲ್ಲೇ ಗೆಸ್ಟ್ಸಿಗೆ ಮತ್ತು ವಾಚಿಂಗ್ ವರ್ಲ್ಡ್ ಅಂದರೆ ವರ್ಚುವಲಿ ನೋಡ್ತಿರ್ತಾರಲ್ಲ, ಟಿ ವಿ ಒಳಗೆ ಎಲ್ಲರೂ ನೋಡ್ತಿರ್ಬೋದು. ಸೊ ಐ ಸೆಡ್ ಟುಡೇ ಆಲ್ ಆಫ್ ಅಸ್ ಬೈ ಅವರ್ ಪ್ರೆಸೆನ್ಸ್ ಇಯರ್ ಕಾನ್ಫರ್ ಗ್ಲೋರಿ ಆ್ಯಂಡ್ ಹೋಪ್ ಟು ನ್ಯೂ ಬಾರ್ನ್ ಲಿಬರ್ಟಿ. ಸೊ ಅಲ್ಲೇ ಭಾಳ ಮಂದಿ ಇರ್ತಾರೆ, ಮೋರ್ ದ್ಯಾನ್ 140 ಕಂಟ್ರೀಸ್ ಇದ್ದ ಡಿಗ್ನಿಟರ್ಸ್ ಮತ್ತು ಪ್ರೆಸಿಡೆಂಟ್ಸ್ ಇರ್ತಾರೆ. ಸೊ ನಾವು ಇಷ್ಟು ಮಂದಿ ಸೇರಿಸಿ ಇವತ್ತು ನಾವಿಲ್ಲದೀವಿ ಅಂದ್ರೆ, ಹಿಯರ್ ಕಾನ್ಫರ್ ದ ಗ್ಲೋರಿ ಆ್ಯಂಡ್ ಹೋಪ್ ಟು ನ್ಯೂ ಬಾರ್ನ್ ಲಿಬರ್ಟಿ. ಕಾನ್ಫರ್ ಅಂದ್ರೆ ಹಿಯರ್, ಗಿವ್, ಅಲ್ಲೇ ಗಿವ್. ಗ್ಲೋರಿ ಅಂದರೆ ವಿಕ್ಟ್ರಿ. ಗ್ಲೋರಿ ಮೀನ್ಸ್ ವಿಕ್ಟ್ರಿ. ಚಕ್ಕ ಮಾಡೋಂತನ್ರಿ ಮೀನಿಂಗ್. ಗ್ಲೋರಿ a fame or honor that acha glory ಅಂದ್ರೆ we are giving it the honor to the newborn liberty ಅಂದ್ರೆ ಈಗೀಗ ಸ್ಟಾರ್ಟ್ ಆಗೈತಿ ಲಿಬರ್ಟಿ. ಎಲ್ಲೇ ಸೌತ್ ಆಫ್ರಿಕಾ ಒಳಗೆ. ಔಟ್ ಆಫ್ ದ ಎಕ್ಸ್ಪೀರಿಯನ್ಸ್ ಆಫ್ ಅನ್ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಡಿಸಾಸ್ಟರ್ ದಟ್ ಲಾಸ್ಟೆಡ್ ಟೂ ಲಾಂಗ್. ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಡಿಸಾಸ್ಟರ್ ಅಂದ್ರೆ ಹೀಸ್ ಪರ್ಸಾನಿಫೈಯಿಂಗ್, ಯಾರನ್ನ ಪರ್ಸಾನಿಫೈ ಮಾಡತ್ತಾನಂದ್ರೆ ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಡಿಸಾಸ್ಟರ್ ಒಳಗೆ ಅಪಾರ್ಥೈಡ್ ಸಿಸ್ಟಮ್ ನಾವು ಏನು ಮಾಡತ್ತಾನಂದ್ರೆ ಪರ್ಸಾನಿಫೈ ಮಾಡತ್ತಾನ. ದಟ್ ಲಾಸ್ಟೆಡ್ ಟೂ ಲಾಂಗ್, 300 ವರ್ಷಗಳ ಮಟ್ಟ ಇರ್ತದೆ. ಮಸ್ಟ್ ಬಿ ಬಾರ್ನ್ ಅ ಸೊಸೈಟಿ ಆಫ್ ವಿಚ್ ಆಲ್ ಹ್ಯೂಮ್ಯಾನಿಟಿ ವಿಲ್ ಬಿ ಪ್ರೌಡ್. ವಿ ಹೂ ವೇರ್ ಔಟ್ಲಾಸ್ not so long ago have today been given the rare privilege to be the host to the nations of the world on our own soil. So we who were outlaws ಅಂದ್ರೆ ಮೀನಿಂಗ್ ಬಾಜು ಕೊಟ್ಟಾರ. ಬಿಕಾಸ್ ಆಫ್ ಇಟ್ಸ್ ಪಾಲಿಸಿ ಆಫ್ ಅಪಾರ್ಥೈಡ್ ಮೆನಿ ಕಂಟ್ರೀಸ್ ಹ್ಯಾಡ್ ಅರ್ಲಿಯರ್ ಬ್ರೋಕನ್ ಆಫ್ ದ ಡಿಪ್ಲೊಮೆಟಿಕ್ ರಿಲೇಷನ್ಸ್ ವಿತ್ ಸೌತ್ ಆಫ್ರಿಕಾ. ಸೊ ಯಾವ್ದಾರ ಒಂದು ಕಂಟ್ರಿಯಾಗ ಏನರ ತಪ್ಪು ನಡತ್ತಂದ್ರೆ ಅದನ್ನು ಇನ್ನೊಂದು ಕಂಟ್ರಿಯವರು ಸಪೋರ್ಟ್ ಮಾಡಂಗಿಲ್ಲ, ಯಾಕಂದ್ರೆ ಅವ್ರ ಇಮೇಜು ಹಾಳಾಕತಿ. ಸೊ ಈ ಅಪಾರ್ಥೈಡ್ ಸಿಸ್ಟಮ್ ಸಂಬಂಧ ಏನಾಗಿತ್ತಂದ್ರೆ ಸೌತ್ ಆಫ್ರಿಕಾ ಕಂಟ್ರಿ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಕಳ್ಕೊಂಡಿದ್ರಂದ್ರೆ ಏನು,
ಕೆಲವೊಂದಿಷ್ಟು ರಿಲೇಷನ್ಸ್ ಇರ್ತವೆ. ಈಗ ಹೆಂಗೆ ಇಂಡಿಯಾ ಮತ್ತು ಇಟಲಿ ನಡುವೆ ಐತಿ, ಅಥವಾ ಇಂಡಿಯಾ ಮತ್ತು ರಷ್ಯಾ ನಡುವೆ ಐತಿ, ಆ ಟೈಪ್ ಏನಿರ್ತಾವೆ ಅಂದ್ರೆ ಕೆಲವೊಂದಿಷ್ಟು ಗುಡ್ ರಿಲೇಷನ್ಶಿಪ್ ಇರ್ತಾವೆ ಕಂಟ್ರೀಸ್ ನಡುವೆ. ಸೊ ಅವೆಲ್ಲ ಏನಾಗಿತ್ತು ಅಂದರೆ ಯಾರೂ ಇದ್ದಿದ್ದಿಲ್ಲ. ಯಾಕಂದ್ರೆ ಅಪಾರ್ಥೈಡ್ ಸಿಸ್ಟಮ್ ಸಂಬಂಧ ಎಲ್ಲರೂ ಕಳ್ಕೊಂಡಿದ್ದಾರೆ ರಿಲೇಷನ್ಶಿಪ್ಸ್ನ. ಸೊ ಔಟ್ಲಾಸ್ ಅಂದ್ರೆ ಅದು have today been given the rare privilege to the host to the nations of the world on our own soil. We thank all of our distinguished international guests for having come to take possession with the people of our country of what is after all a ಕಾಮನ್ ವಿಕ್ಟ್ರಿ ಫಾರ್ ಜಸ್ಟಿಸ್. ಸೊ ಏನಂತಾನಂದರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾನೆ. ಇಂಟರ್ನ್ಯಾಷನಲ್ ಗೆಸ್ಟ್ ಏನು ಬಂದಿರ್ತಾರಲ್ಲ ಎಲ್ಲ ಥ್ಯಾಂಕ್ಸ್ ಹೇಳಿ ಫಾರ್ ಹ್ಯಾವಿಂಗ್ ಕಮ್ ಟು ಟೇಕ್ ಪೊಸೆಷನ್ ವಿತ್ ದ ಪೀಪಲ್ ಆಫ್ ಅವರ್ ಕಂಟ್ರಿ ವಿಕ್ಟ್ರಿ ಫಾರ್ ಜಸ್ಟಿಸ್. ಸೊ ಇದಕ್ಕೇನಂತಾನಂದ್ರೆ ಆ ಡೆಮೋಕ್ರಸಿಕ್ ಗೌರ್ಮೆಂಟಿಗೆ ಏನಂತಂದರೆ ಇಟ್ ಈಸ್ ಅ ಕಾಮನ್ ವಿಕ್ಟ್ರಿ ಫಾರ್ ದ ಜಸ್ಟಿಸ್, ಫಾರ್ ಪೀಸ್, ಫಾರ್ ಹ್ಯೂಮನ್ ಡಿಗ್ನಿಟಿ. ವಿ ಹ್ಯಾವ್ ಎಟ್ ಲಾಸ್ಟ್ ಅಚೀವ್ಡ್ ಅವರ್ ಪೊಲಿಟಿಕಲ್ ಎಮ್ಯಾನಿಸಿಪೇಷನ್ ಅಂದ್ರೆ ಫ್ರೀಡಮ್ ಫ್ರಮ್ ರಿಸ್ಟ್ರಿಕ್ಷನ್. ಸೊ ಮುಂಚೆ ಅವರಿಗೆ ಬ್ಲ್ಯಾಕ್ ಪೀಪಲ್ಗೆ ಏನಂದ್ರೆ ರಿಸ್ಟ್ರಿಕ್ಷನ್ ಇರ್ತಿದ್ದು, ಬಟ್ ಈಗಂತೂ ಅವ ಗೆದ್ದಾನ. ಸೊ ಈಗೆಲ್ಲರೂ ಈಕ್ವಲಾಗಿ ಟ್ರೀಟ್ ಮಾಡ್ತಾನೆ. ದೇರ್ ವೇರ್ ದ ನೋ ರಿಸ್ಟ್ರಿಕ್ಷನ್ ಫಾರ್ ಎನಿ ಒನ್. We pledge ourselves to liberate all our people from the continuing bondage of poverty, deprivation, suffering, gender and other discrimination. ಸೊ ಏನಂತಾನಂದ್ರೆ ಆತ್ಪ ಈಗಂತೂ ನಮ್ಗೆ ರಿಸ್ಟ್ರಿಕ್ಷನ್ಸಿಂದ ಫ್ರೀಡಮ್ ಸಿಕ್ತು. ನಾವು ಮುಂದೆ ಏನು ಮಾಡ್ತೀವಿ ಅಂದ್ರೆ ವಿ ಪ್ಲೆಜ್ ಅವರ್ ಸೆಲ್ಸ್ ಟು ಲಿಬರೇಟ್ ಆಲ್ ಅವರ್ ಪೀಪಲ್ ಫ್ರಾಮ್ ಅ ಸಫರಿಂಗ್, ಜೆಂಡರ್ ಆ್ಯಂಡ್ ಅದರ್ ಡಿಸ್ಕ್ರಿಮಿನೇಷನ್. ಸೊ ಈಗ ಯಾವ ಡಿಸ್ಕ್ರಿಮಿನೇಷನ್ ನಡಾತಿದ್ರು ನಾವು ಅದನ್ನೇನು ಮಾಡ್ತೀವಿ ಅಂದರೆ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅದನ್ನು ಏನಂದ್ರೆ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಯಾರು ಮಂಡೇಲ ಹೇಳ್ತಾನೆ. ನೆವರ್ ಆ್ಯಂಡ್ ನೆವರ್ ಅಗೇನ್ ಶಾಲ್ ಇಟ್ ಬಿ ದಟ್ ದಿಸ್ ಬ್ಯೂಟಿಫುಲ್ ಲ್ಯಾಂಡ್ ವಿಲ್ ಅಗೇನ್ ಎಕ್ಸ್ಪೀರಿಯನ್ಸ್ ದ ಆಪರೇಷನ್ ಆಫ್ ಒನ್ ಬೈ ಅನದರ್. ಸೊ ಇದನ್ನೇನು ನ್ಯೂಸ್ ಪೇಪರ್ ಒಳಗೆ ಕಟ್ಟಿದ್ರಲ್ಲ ಅದೇ ಲೈನೇ ಇಲ್ಲ ಐತಿ. ಯಾವಾಗಲೂ ಇನ್ಮೇಲಿಂದ್ರೆ ಯಾವತ್ತಲೂ ಈ ದೇಶ ಏನಾಗಂಗಿದ್ರೆ ಇಂಥ ಚಲೋ ದೇಶ, ಇಂಥ ಸುಂದರವಾದ ದೇಶ ಏನಾಗಂಗಿಲ್ಲ ಅಂದ್ರೆ ಇಂಥ ಹೊಲಸ ಸಿಸ್ಟಮದ್ದು ಕೆಳಗೆ ಬರಂಗಿಲ್ಲ ಅಂತ ಹೇಳ್ತಾನೆ. ದ ಸನ್ ಶಾಲ್ ನೆವರ್ ಸೆಟ್ ಆನ್ ಸೋ ಗ್ಲೋರಿಯಸ್ ಅ ಹ್ಯೂಮನ್ ಅಚೀವ್ಮೆಂಟ್ ಅಂತ. ಅಂದ್ರೆ ಸೆಟ್ ಆಕತ್ತವತ್ತು, ಸೆಟ್ ಆಗಂಗಿಲ್ಲ ಅಂತಲ್ಲ, ಬಟ್ ಅವ ಹೇಳೋದೇನಂದ್ರೆ ಇವತ್ತಿನಕಿನ ದೊಡ್ಡ ಗ್ಯಾದರಿಂಗ ಯಾವತ್ತೂ ಆಗಿಲ್ಲ ಸೌತ್ ಆಫ್ರಿಕಾದಾಗ. ಇವತ್ತಿನ ದಿನ ಭಾಳ ಅಮೂಲ್ಯವಾದದ್ದು, ಭಾಳ ಮುಖ್ಯವಾದದ್ದು ಅಂತ ಯಾರು ಹೇಳ್ತಾರೆ ಇಲ್ಲಿ ಮಂಡೇಲ ಹೇಳ್ತಾನೆ. ಲೆಟ್ ಫ್ರೀಡಮ್ ರೈನ್, ಗಾಡ್ ಬ್ಲೆಸ್ ಆಫ್ರಿಕಾ. ಸೊ ಫ್ರೀಡಮ್ ರೈನ್ ಅಂದ್ರೆ ಫ್ರೀಡಮದ್ದು ಚಲೋ ಅಲಿ, ನಮಗೆ ಫ್ರೀಡಮ್ ಸಿಕ್ಕಿದ್ದಕ್ಕೆ ಚಲೋ ಅಲಿ ಅಂತ ಯಾರು ಹೇಳ್ತಾರೆ ಇಲ್ಲಿ ಮಂಡೇಲ ಹೇಳ್ತಾನೆ. ಸೊ ಇಲ್ಲಿ ಕಾಂಪ್ರಿಹೆನ್ಷನ್ ಚೆಕ್ ಅದಾವು. ಸೊ ಅವ್ನು ಬರೀ ಕ್ವಶನ್ ಓದೋಣಂತ್ರಿ. ವೇ ಡಿಡ್ ದ ಸೆರೆಮನೀಸ್ ಟೇಕ್ ಪ್ಲೇಸ್. ಸೊ ಇದಂತೂ ನಮ್ಗೆ ಗೊತ್ತೈತಿ, ಸ್ಯಾಂಡ್ಸ್ಟೋನಿಂದ ಕಟ್ಲಾಗಂತ ಯಾವುದು ಆಂಫಿ ಥಿಯೇಟರ್, ಯೂನಿಯನ್ ಬಿಲ್ಡಿಂಗ್ಸ್, ಆಂಫಿ ಥಿಯೇಟರ್ ಅಟ್ ಪ್ರಿಟೋರಿಯಾ. ಕ್ಯಾನ್ ಯು ನೇಮ್ ಎನಿ ಪಬ್ಲಿಕ್ ಬಿಲ್ಡಿಂಗ್ಸ್ ಇನ್ ಇಂಡಿಯಾ ದಟ್ ಆರ್ ಮೇಡ್ ಅಪ್ ಆಫ್ ಸ್ಯಾಂಡ್ಸ್ಟೋನ್. ಸೊ ಇಂಡಿಯಾ ಒಳಗೆ ಯಾವಂದ್ರೆ ರೆಡ್ ಫೋರ್ಟ್ ಏನೈತಲ್ಲ ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಯಾಂಡ್ಸ್ಟೋನ್, ಅದು ಒಂದು ನಂಗೆ ಗೊತ್ತು, ಉಳ್ಕಿದ್ದು ನನಗೂ ಗೊತ್ತಿಲ್ಲ. ಕ್ಯಾನ್ ಯು ಸೇ ಹೌ 10th May ಇಸ್ ಅನ್ ಆಟಮ್ ಡೇ ಇನ್ ಸೌತ್ ಆಫ್ರಿಕಾ. ಸೊ ಇದು ನಂಗಂತೂ ಗೊತ್ತಿಲ್ಲ. ಅಟ್ ದ ಬಿಗಿನಿಂಗ್ ಆಫ್ ಹಿಸ್ ಸ್ಪೀಚ್ ಮಂಡೇಲಾ ಮೆನ್ಷನ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಡಿಸಾಸ್ಟರ್. ಸೊ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಡಿಸಾಸ್ಟರ್ ಆವಾಗ ಹೇಳಿದೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾರೆ, ಇಟ್ ರೆಫರ್ಸ್ ಟು ದ ಅಪಾರ್ಥೈಡ್ ಸಿಸ್ಟಮ್. ವಾಟ್ ಡಸ್ ಈ ಮೀನ್ ಬೈ ದಿಸ್? ವಾಟ್ ಈಸ್ ದ ಗ್ಲೋರಿಯಸ್ ಹ್ಯೂಮನ್ ಅಚೀವ್ಮೆಂಟ್? ಸೊ ಈಗೇನು ಗ್ಲೋರಿಯಸ್ ಹ್ಯೂಮನ್ ಅಚೀವ್ಮೆಂಟ್ ಅಂದ್ರೆ ನಥಿಂಗ್ ಬಟ್ ಈಗ ಅವರೆಲ್ಲ ಏನಂದರೆ ಈಕ್ವಲ್ ಆಗಿ ಎಲ್ಲರೂ ನೋಡ್ಕೊತಾರೆ, ದಟ್ ಈಸ್ ದ ಗ್ಲೋರಿಯಸ್ ಅಚೀವ್ಮೆಂಟ್. ವಾಟ್ ಡಸ್ ಮಂಡೇಲಾ ಥಿಂಕ್? ದ ಇಂಟರ್ನ್ಯಾಷನಲ್ ಲೀಡರ್ಸ್ ಥ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್. ಸೊ ಲಾಸ್ಟಿಗೆ ಎದಕ್ಕೆ ಥ್ಯಾಂಕ್ ಯು ಹೇಳ್ತಾನಂದ್ರೆ ಇಂಥ ಏನೋ ಪೊಲಿಟಿಕಲ್ ನಾವು ಇಷ್ಟು ದಿವಸ ಏನಾಗಿದ್ವಿ ಅಂದ್ರೆ ಅಂಡರ್ ದ ರೂಲ್ ಆಫ್ ದ ಅಪಾರ್ಥೈಡ್ ವಿ ವೇರ್ ಲಾಸ್ಟ್ ದ ಫ್ರೆಂಡ್ಶಿಪ್ ವಿತ್ ಅದರ್ ಕಂಟ್ರೀಸ್, ಬಟ್ ನಾವು ಲಾಸ್ಟಿಗೆ ಎಟ್ ಲಾಸ್ಟ್ ನಿಮ್ದೆಲ್ಲರದು ಪ್ರೆಸೆನ್ಸ್ ಒಳಗೆ ಲೆಟ್ ದ ಫ್ರೀಡಮ್ ರೈನ್ ಅಂತಾನಲ್ಲ, ಸೊ ಅದಕ್ಕೆ ಥ್ಯಾಂಕ್ ಅಂತಾನೆ. ವಾಟ್ ಐಡಿಯಲ್ಸ್ ಡಸ್ ಇಸ್ ಸೆಟ್ ಔಟ್ ಫಾರ್ ದ ಫ್ಯೂಚರ್ ಆಫ್ ದ ಸೌತ್ ಆಫ್ರಿಕಾ. ಸೊ ಫ್ಯೂಚರ್ ಆಫ್ ದ ಸೌತ್ ಆಫ್ರಿಕಾಗ ಅವ ಏನಂತಾನಂದ್ರೆ ಲಾಸ್ಟಿಗೆ ಅಂತಾನವ ಏನಂದ್ರೆ ವಿ ಪ್ಲೆಜ್ ಅವರ್ ಸೆಲ್ಸ್ ಅಂತ ಹೇಳಿ ಏನೋ ಹೇಳ್ತಾನೆ. ವಿ ಪ್ಲೆಜ್ ಅವರ್ ಸೆಲ್ಸ್ ಟು ಲಿಬ್ರೇಟ್ ಆಲ್ ಅವರ್ ಪೀಪಲ್ ಫ್ರಮ್ ದ ಕಂಟಿನ್ಯೂಯಿಂಗ್ ಬಾಂಡೇಜ್ ಆಫ್ ಪವರ್ಟಿ, ಸಫರಿಂಗ್ ಆ್ಯಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತೇಳಿ ಹೇಳ್ತಾನೆ. ಸೊ ಈಗ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣಂತ. ಸೊ ಇದು ಸ್ವಲ್ಪ ನಾವು ಒಟ್ಟು ಕಾಂಪ್ರಿಹೆನ್ಷನ್ ಚೆಕ್ ಎಲ್ಲ ಡಿಸ್ಕಸ್ ಮಾಡ್ತಿದ್ದಿಲ್ಲ ವಿಡಿಯೋ ಒಳಗೆ, ಬಟ್ ಇನ್ಮೇಲೆ ಇಂಥ ಮಾಡ್ತೀನಿ. ಸೊ ಸ್ವಲ್ಪ ವಿಡಿಯೋ ಲೆಂದಿ ಆಕೈತಿ ಒಬ್ವಿಯಸ್ಲಿ, ಆಮೇಲೆ ಇದು ಎಕ್ಸ್ಪ್ಲನೇಷನ್ ಇರ್ತೈತಿ. ನೀವು ಬೇರೆ ಯೂಟ್ಯೂಬ್ ವಿಡಿಯೋ ಏನಾರ ನೋಡಿದ್ರೆ ಒಬ್ವಿಯಸ್ಲಿ ಕನ್ನಡ ಲ್ಯಾಂಗ್ವೇಜ್ ಒಳಗೆ ಸಿಗೋ ಕಡಿಮೆ, ಬಟ್ ಬೇರೆ ನೋಡಿದ್ರೆ
ಈ ಲೆಸನ್ ಒಳಗೆ 2 ತಾಸು ಸಿಗ್ತವೆ. ಸೊ ಇದು ಅಟ್ಲೀಸ್ಟ್ 1 ತಾಸು ಆಗ್ಬೋದು ಅಂತ ಅನ್ಕೊಂಡಿನಿ. ಒಂದು 50 ನಿಮಿಷ ಆಕತ್ತು. A few moments later, so next come to the second part. A few moments later, we all lifted our eyes in the air as a spectacular array of a South African jets. So ಸ್ವಲ್ಪ ತಾದ್ಮೇಲೆ ಆಬ್ವಿಯಸ್ಲಿ ಅದೇನಂದ್ರೆ ಒಂದು ದೊಡ್ಡದು ಸೆರೆಮನಿ ಹಾಕಿರ್ತೈತಿ. ಸೊ ಇಯರ್ ಶೋ ಗಿರ್ ಶೋ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ 2023 ವರ್ಲ್ಡ್ ಕಪ್ ತೊಗೊಂಡ್ರೆ ಕಡಾ ಹೂ ಆಜ್ ಬಿ ವಹಿ ಗೊತ್ತಲ್ಲ ನಿಮಗೆ, ಸೋತಿದ್ವಿ ನಾವು, ಹೌದಾ. ಸೊ ಅವತ್ತೇನಂದ್ರೆ ಅಹಮದಾಬಾದ್ ಒಳಗೆ ಫೈನಲ್ ಇತ್ತು. ಸೊ ಅವಾಗ ಏನಾಗಿತ್ತು ಅಂದ್ರೆ ಏರ್ ಶೋ ಇತ್ತು. ನೀವು ನೋಡಿರ್ಬೋದು 2:30 ಮ್ಯಾಚ್ ಸ್ಟಾರ್ಟ್ ಆಕತ್ತಂದ್ರೆ 2 ಗಂಟೆಗೇನೋ 2 ಗಂಟೆಯಿಂದ ಸ್ವಲ್ಪ ಏರ್ ಶೋ ಇತ್ತು. ಸೊ ಸಿಮಿಲರ್ಲಿ ಅಂಥ ದೊಡ್ಡ ಸೆರೆಮನಿ ಹೆಂಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಏರ್ ಶೋ ಮಾಡಿಸಿದ್ರಲ್ಲ, ಅದೇ ರೀತಿ ಏನಂದ್ರೆ ಸೌತ್ ಆಫ್ರಿಕಾ ಒಳಗೆ ಏನಂದ್ರೆ ಅಲ್ಲಿ ಸಹಿತ ಎ ವ್ಯಾಸ್ ಅ ಸ್ಪೆಕ್ಟ್ಯಾಕ್ಯುಲರ್ ಎ ಅಂದ್ರೆ ಆ್ಯನ್ ಇಂಪ್ರೆಸಿವ್ ಡಿಸ್ಪ್ಲೇ ಅಂತೇಳಲ್ಲೇ ಬಾಜು ಕೊಟ್ಟಾರ. ನಾ ಏನು ಎಕ್ಸ್ಟ್ರಾ ನಾಲೆಜ್ ಹೇಳತ್ತಿಲ್ಲ. ಎ ವ್ಯಾಸ್ ಅ ಸ್ಪೆಕ್ಟ್ಯಾಕ್ಯುಲರ್ ಏರಿಯಾ ಆಫ್ ಸೌತ್ ಆಫ್ರಿಕನ್ ಜೆಟ್ಸ್, helicopters and troop carriers rode in a perfect formation over the Union buildings. So ಹೆಂಗೆ ಆಗಸ್ಟ್ 15 ಈಗ ನೆಕ್ಸ್ಟ್ ಬರತೈತಿ, ಆಮೇಲೆ ಜನವರಿ 26 ಹೆಂಗೆ ಪರೇಡ್ ಮಾಡ್ತಾರಲ್ಲ ಎಲ್ಲರೂ ಟ್ರೂಪ್ ಸೇರಿಸಿ, ಆ ಟೈಪಲ್ಲಿ ಏನಂದ್ರೆ ಅಲ್ಲಿ ಯೂನಿಯನ್ ಬಿಲ್ಡಿಂಗ್ಸ್ ಸುತ್ತಲ ಯೂನಿಯನ್ ಬಿಲ್ಡಿಂಗ್ಸ್ ಕಡೆ ಎಲ್ಲ ಏನಂದ್ರೆ ಕೆಲವೊಂದಿಷ್ಟು ಟ್ರೂಪ್ಸ್ ಬರತ್ತಿದ್ದು. ಆಮೇಲೆ ಮೇಲೆ ಏನಂದ್ರೆ ಹೆಲಿಕಾಪ್ಟರ್ಸ್ ಹಾರಾಕತ್ತಿದ್ದು. ಓಕೆ, it was not only a display of a pinpoint precision and a military force, but a demonstration of the military's loyalty to the democracy, to a new government that had been freely and fairly elected. So ಅದೇನಂದ್ರೆ ಇಟ್ ವಾಸ್ ನಾಟ್ ಓನ್ಲಿ ಡಿಸ್ಪ್ಲೇ ಪಿನ್ ಪಾಯಿಂಟ್ ಪ್ರಿಸಿಷನ್ ಆ್ಯಂಡ್ ಮಿಲಿಟ್ರಿ ಫೋರ್ಸ್. ಅಂದ್ರೆ ಏನನ್ನತಾನಂದ್ರೆ ಬರೀ ಮಿಲ್ಟ್ರಿ ನಮ್ಮ ದೇಶ ಒಳಗೆ ಮಿಲ್ಟ್ರಿ ಫೋರ್ಸ್ ಹಿಂಗೈತೆ ಹಂಗೈತೆ ಅಂತ ಅವ್ರೇನು ಬೇರೆ ದೇಶದವ್ರಿಗೆ ತೋರಿಸ್ಕೊಡತ್ತಿದ್ದಿಲ್ಲ. ಬಟ್ ದೇ ವೇರ್ ಗಿವಿಂಗ್ ದ ರೆಸ್ಪೆಕ್ಟ್, ದೇ ವೇರ್ ಶೋಯಿಂಗ್ ದ ಲಾಯಲ್ಟಿ ಟು ದ ಡೆಮೋಕ್ರಸಿ. ಈಗೇನು ಹೊಸ ಡೆಮೋಕ್ರಸಿ ಬಂದೈತಲ್ಲ ಅದಕ್ಕೇನಂದ್ರೆ ಅವ್ರ ಲಾಯಲ್ಟಿ ತೋರಿಸತ್ತಿದ್ರು. ದೇ ವೇರ್ ಶೋಯಿಂಗ್ ದ ರೆಸ್ಪೆಕ್ಟ್ ಟು ದ ಡೆಮೋಕ್ರಸಿ ಟು ಅ ನ್ಯೂ ಎಲೆಕ್ಟೆಡ್ ಗೌರ್ಮೆಂಟ್ ದಟ್ ಹ್ಯಾಡ್ ಬಿನ್ ಫ್ರೀ ಆ್ಯಂಡ್ ಫೇರ್ಲಿ ಎಲೆಕ್ಟೆಡ್. ಸೊ ಫ್ರೀ ಆ್ಯಂಡ್ ಫೇರ್ಲಿ ಅಂದರೆ ಬೇಕಾದವ್ರಿಗೆ ಓಟ್ ಹಾಕ್ರಿ. ನಾ ಈಗ ನಡೆಯೋದು ಇಂಡಿಯಾ ಒಳಗೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್. ಸೊ ಆ ಟೈಪ್ ಓನ್ಲಿ ಎಲೆಕ್ಷನ್ಸ್ ಅಲ್ಲ ಸಾರಿ ತಪ್ಪಂದೆ ನಾನು. ಓನ್ಲಿ ಮೂಮೆಂಟ್ಸ್ ಬಿಫೋರ್ ದ highest generals of South African defense force and police, their chests bedecked with the ribbons and medals from days gone by, saluted me and pledged their loyalty. ಸೊ ಇದಕ್ಕಿಂತ ಮುಂಚೆ ಏನಂದ್ರೆ ಅವರೇನು ಸೌತ್ ಆಫ್ರಿಕಾದ್ದೇನು ಹೈಯೆಸ್ಟ್ ಜನರಲ್ಸ್ ಇರ್ತಾರಲ್ಲ, ದೇರ್ ಚೆಸ್ಟ್ ಬೆಡ್ಡೆಕ್ಡ್ ವಿತ್ ರಿಬ್ಬನ್ಸ್ ಆ್ಯಂಡ್ ಮೆಡಲ್ಸ್ ಫ್ರಮ್ ಡೇಸ್ ಗಾನ್ ಬೈ ಅಂದ್ರೆ ಮೆಡಲ್ಸ್ ಎಲ್ಲ ಹಾಕ್ಕೊಂಡಿದ್ರು ಅವರು. ಸೊ ಇದ್ರ ಮೀನಿಂಗ್ ನಮಗೂ ತಿಳಿದಿಲ್ಲ. ಸೊ ಇಷ್ಟು ಡೀಪ್ ಅಂತೂ ಕೇಳಂಗಿಲ್ಲ, ವಿಚಾರ ಮಾಡಬೇಡ್ರಿ. ಸಲ್ಯೂಟೆಡ್, ಯಾರನ್ನು ಸಲ್ಯೂಟ್ ಮಾಡ್ತಾರೆ ಅವರೆಲ್ಲರೂ ಹೈಯರ್ ಅಥಾರಿಟೀಸ್. ನೆಲ್ಸನ್ ಮಂಡೇಲಾಗೆ ಸಲ್ಯೂಟ್ ಮಾಡಿ ಆ್ಯಂಡ್ ಪ್ಲೆಜ್ಡ್ ದೇರ್ ಲಾಯಲ್ಟಿ. ಸೊ ಹಿಂಗೆ ಮುಂದೆ ಏನು ಹೇಳ್ತಾನಂದ್ರೆ ಮಂಡೇಲ ಇಲ್ಲೊಂದು ಏನಂದರೆ ರಿವೆಂಜ್ ಅನ್ಬೋದು, ಅಥವಾ ರಿವೆಂಜ್ ಅನ್ನೋಕ್ಕಿಂತ ಅವಕಾತ್ ಅಂತಾರಲ್ಲ ಆ ಟೈಪ್ ಸೆಂಟೆನ್ಸ್ ಐತಿ ಈಗ ಮುಂದೆ. ಐ ವಾಸ್ ನಾಟ್ ಅನ್ಮೈಂಡ್ಫುಲ್ ಆಫ್ ಫ್ಯಾಕ್ಟ್ ದ್ಯಾಟ್ not so many years before they would have saluted but arrested me. ಏನಂತಂದರೆ ಯಾವಾಗ ಅಪಾರ್ಥೈಡ್ ಸಿಸ್ಟಮ್ ಇತ್ತಲ್ಲ ಅವಾಗ ಇವರ ಸೇಮ್ ಪೀಪಲ್ ನನ್ನ ಅರೆಸ್ಟ್ ಮಾಡಿದ್ರು. ಬಟ್ ನಾ ಯಾವಾಗ ಈಗ ಸಕ್ಸಸ್ಫುಲ್ ಪ್ರೆಸಿಡೆಂಟ್ ಆಗೀನಿ, ಜನರ ಓಟ್ಸಿಂದ ಗೆದ್ದೀನಲ್ಲ, ಇವರೇ ನನಗೆ ಸಲ್ಯೂಟ್ ಹೊಡ್ಯಾಕತ್ತಾರ ಅಂತ ಯಾರು ಹೇಳಿದ? ನೆಲ್ಸನ್ ಮಂಡೇಲ ಹೇಳ್ತಾರೆ. ಫೈನಲಿ ಶೆವರಾನ್ ಅಂದ್ರೆ ಅ ಪ್ಯಾಟರ್ನ್ ಇನ್ ದ ಶೇಪ್ ಆಫ್ ವಿ. ಶೆವರಾನ್ ಆ ಸ್ಪೆಲ್ಲಿಂಗ್ ಒಳಗೆ ವಿ ಐತಿ. ಸೊ ಹಂಗೇನ್ರ ನೆನ್ಪಿಟ್ಕೋರಿ ನೀವು. ಶೆವರಾನ್ ಆಫ್ ಇಂಪಲಾ ಜೆಟ್ಸ್ ಅಂದರೆ ಜೆಟ್ಸ್ದ ಹೆಸರು ಇರ್ಬೋದು. ಲೆಫ್ಟ್ ಅ ಸ್ಮೋಕ್ ಟ್ರೇಲ್ ಆಫ್ ದ ಬ್ಲ್ಯಾಕ್, ರೆಡ್, ಗ್ರೀನ್, ಬ್ಲೂ ಆ್ಯಂಡ್ ಗೋಲ್ಡ್ ಆಫ್ ದ ನ್ಯೂ ಸೌತ್ ಆಫ್ರಿಕನ್ ಫ್ಲಾಗ್. ಸೊ ನೀವು ಮೊನ್ನೆ T20 ವರ್ಲ್ಡ್ ಕಪ್ ಫೈನಲ್ ನೋಡಿದ್ರೆ ಅದ್ರೊಳಗೆ ಸೌತ್ ಆಫ್ರಿಕಾ ಫ್ಲಾಗ್ ನೋಡಿರ್ತೀರಿ ನೀವು. ಯಾರು ಲಕ್ಷ ಕೊಟ್ಟು ನೋಡಿರಿ, ಇಂಥವು ನೋಡ್ರಿ ಮ್ಯಾಚ್ ಒಳಗೆ. ಅಲ್ಲ ಮ್ಯಾಚ್ ನೋಡ್ರಿ, ಮ್ಯಾಚ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿ ವನ್ ಇಟ್. ಬಟ್ ಇಂಥವು ನೋಡ್ರಿ ಸ್ವಲ್ಪ. ಆ ಸೌತ್ ಆಫ್ರಿಕನ್ ಫ್ಲಾಗ್ ಒಳಗೆ ಏನೇನು ಕಲರ್ ಇದ್ವಲ್ಲ, ಸೊ ಆ ಸೇಮ್ ಕಲರ್ಸ್ ಅವಾಗದ ಫ್ಲಾಗ್ ಚೇಂಜ್ ಆಗಿತ್ತು. ಯಾವತ್ತ 10th May ಅವಾಗ ಚೇಂಜ್ ಆಗಿ. ಸೊ ಆ ಶೆವರನ್ ಆಫ್ ಇಂಪಲ್ ಅಂದರೆ ಪ್ಯಾಟರ್ನ್ ಇನ್ ದ ಶೇಪ್ ಆಫ್ ವಿ. ಲೆಫ್ಟ್ ಅ ಸ್ಮೋಕ್ ಟ್ರೇಲ್, ಸ್ಮೋಕ್ನ ಬಿಟ್ಟಿರ್ತದೆ. ಆ ಸ್ಮೋಕ್ ಕಲರ್ ಒಳಗೆ ಯಾವ ಕಲರ್ಸ್ ಇದ್ದು ಅಂದ್ರೆ ಆಫ್ರಿಕನ್ ಫ್ಲಾಗ್ ಒಳಗೆ, ಸೌತ್ ಆಫ್ರಿಕಾ ಫ್ಲಾಗ್ ಒಳಗೆ ಯಾವ ಕಲರ್ ಇರ್ತಾವಲ್ಲ ಆ ಕಲರ್ ಇದ್ದು. ಯಾವು? ಬ್ಲ್ಯಾಕ್, ರೆಡ್, ಗ್ರೀನ್, ಬ್ಲೂ, ಗೋಲ್ಡ್. ನೋಡಿ, ಸೊ ನೋಡ್ರಿಲ್ಲ RGB ಅಂತೂ ನಿಮಗೆ ನೆನಪಿರ್ತೈತಿ. ಓಕೆ, ರೆಡ್, ಗ್ರೀನ್, ಬ್ಲೂ ಅಂತೂ ನೆನಪಿರ್ತೈತಿ. ನೆಕ್ಸ್ಟ್ ಬ್ಲ್ಯಾಕ್, ಗೋಲ್ಡ್ ಒಂದು ನೆನ್ಪಿಟ್ಕೊಂಡ್ಬಿಡ್ರಿ. ಜೀನ ನೆನ್ಪಿಟ್ಕೋರಿ 2 ಸಲ. ಸೊ ಹೆಂಗಾರ ಮಾಡಿ ನೆನ್ಪಿಟ್ಕೋರಿ. ದ ಡೇ ವಾಸ್ ಸಿಂಬಲೈಸ್ಡ್ ಫಾರ್ ಮೀ ಬೈ ದ ಪ್ಲೇಯಿಂಗ್ ಆಫ್ ಅವರ್ 2 ನ್ಯಾಷನಲ್ ಆ್ಯಂಥಮ್. ಸೊ ಇಲ್ಲಿ ಅವರು 2 ನ್ಯಾಷನಲ್ ಆ್ಯಂಥಮ್ ಅದಾವ.
and the vision of whites singing Kosi Sikelele I Africa and blacks singing Die Stem. ಸೊ ಎರಡು ನ್ಯಾಷನಲ್ ಆ್ಯಂಥಮ್ ಇರ್ತಾವಲ್ಲಿ. ಆಬ್ವಿಯಸ್ಲಿ ಮುಂಚಿಂದನೇ ಏನಿರ್ತೈತೆ ಅಂದ್ರೆ ಅಪಾರ್ಥೈಡ್ ಸಿಸ್ಟಮ್ ಇರೋ ಕಾರಣ ಬೇರೆ ಬೇರೆ ನ್ಯಾಷನಲ್ ಆ್ಯಂಥಮ್ ಇದ್ದು. ಬಟ್ ಈಗ ಒಂದೇ ದಿವಸಕ್ಕೆ ಏನು ಈಕ್ವಲಿ ಒಂದು ಹಾಡ್ರಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲೇ ಇದು ಎನ್ ಕೋಸಿ ಸಿಕೆಲೆಯಲ್ಲಿ ಹಾಡು ಬಿಟ್ರೆ ಅಂದ್ರೆ ಆ ಕಡೆ ಯಾರಿಗೆ ಬ್ಲ್ಯಾಕ್ಸಿಗೆ ಬರೋಂಗಿಲ್ಲ, ಅವ್ರನ್ನ ಹಾಡು ಅಂದರೆ ಇದಕ್ಕೆ ಬರೋಂಗಿಲ್ಲ. ಸೊ ಎಲ್ಲರೂ ಸೇರಿಸಿ ಎಲ್ಲನೂ ಹಾಡ್ಬಿಡ್ತಾರೆ. ಸೊ ಅಲ್ಲಿ ಅವತ್ತಿನ ದಿನ ಏನು ಮಾಡ್ತಾರೆ ಅಂದರೆ ದೇ ಸ್ಯಾಂಗ್ ದ ಟೂ ನ್ಯಾಷನಲ್ ಆ್ಯಂಥಮ್ಸ್. ಯಾವಂದ್ರೆ ಕೋಸಿ ಸಿಕೆಲೆ ಐ ಆಫ್ರಿಕಾ, ಏನು ಕೋಸಿ ಸಿಕೆಲೆಲ್ ಐ ಆಫ್ರಿಕಾ ಆ್ಯಂಡ್ ಬ್ಲ್ಯಾಕ್ಸ್ ಸ್ಯಾಂಗ್ ದ ಡೈ ಸ್ಟೆಮ್. ಸೊ ಈಗ ನೆನ್ಪಿಟ್ಕೋರಿ, ಕ್ವಶನ್ ಕೇಳ್ತಾರೆ ಆಬ್ವಿಯಸ್ಲಿ ಇದ್ರ ಮೇಲೆ. ಯಾವುದಂದ್ರೆ ಟೂ ನ್ಯಾಷನಲ್ ಆ್ಯಂಥಮ್. ವೈಟ್ ಹಾಡಿದ್ದು ಯಾವುದಂದ್ರೆ ಕೋಸಿ ಸಿಕೆಲೆಲ್ ಐ ಆಫ್ರಿಕಾ, ಬ್ಲ್ಯಾಕ್ಸ್ ಸ್ಯಾಂಗ್ ದ ಡೈ ಸ್ಟೆಮ್. The old anthem of the republic. Although that day neither group knew the lyrics of the anthem, they won despite they would soon know the words by heart. So ಇದಕ್ಕಂದ್ರೆ ಅವರಿಗೆ ನಾ ಮುಂಚೆ ಹೇಳಿದೆ ಅಪಾರ್ಥೈಡ್ ಸಿಸ್ಟಮ್ ಇದ್ದಾಗ ಬೇರೆ ಬೇರೆ ನ್ಯಾಷನಲ್ ಅಂತ ಮಾಡ್ತಿದ್ರು. ಸೊ ಆಬ್ವಿಯಸ್ಲಿ ಗೊತ್ತಿರ್ತಿರಂಗಿಲ್ಲ. ಸೊ ಹಿಂಗಾಗಿ ಅದನ್ನ ಹೇಳತ್ತಾನ ಯಾರ ನೆಲ್ಸನ್ ಮಂಡೇಲ, ನ್ಯಾಷನಲ್ ಮಂಡೇಲ ಅನ್ನತ್ತೀನಿ ನೋಡ್ರಿ, ನೆಲ್ಸನ್ ಮಂಡೇಲ ಅವರು ಅದನ್ನ ಹೇಳಕತ್ತಾರ. On the day of inauguration, ಯಾವಾಗ on the day of inauguration, I was overwhelmed with the sense of history. ಅಂದ್ರೆ ಓವರ್ವೆಲ್ಡ್ ಅಂದ್ರೆ ಏನಂದ್ರೆ ಅವ್ನ ಜಾಯ್ ಅಥವಾ ಅವಂಗೆ ಭಾಳ ಖುಷಿಯಾಗಿತ್ತು. ವಿತ್ ದ ಸೆನ್ಸ್ ಆಫ್ ಹಿಸ್ಟ್ರಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಏನಂದ್ರೆ ಎಕ್ಸಾಮಿಗೆ ಫುಲ್ ನಮ್ದೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಓದಿರ್ತೀವಿ, ಹೌದಾ? ಸೊ ರಿಸಲ್ಟ್ ಬಂದಮೇಲೆ ನಮಗೇನು ಅನ್ನಿಸ್ತಂದ್ರೆ ಓವರ್ವೆಲ್ಡ್ ಅಂದ್ರೆ ನಮ್ಗೆ ಫುಲ್ ಓವರ್ವೆಲ್ಡ್ ಮೀನಿಂಗ್ ಏನಂದ್ರೆ ಈಸ್ ಜಾಯ್ ವಾಸ್ ಓವರ್ ಫ್ಲೋಯಿಂಗ್. ಅಂದ್ರೆ ನಮಗೂ ಭಾಳ ಖುಷಿ ಆಕತ್ತೆ ರಿಸಲ್ಟ್ ಚಲೋ ಬಂದಿತ್ತಂದ್ರೆ, ಏನೋ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಬಂದಿತ್ತಂದ್ರೆ ಭಾಳ ಖುಷಿ ಆಕತಿ. ಆಮೇಲೆ ವಿತ್ ಅ ಸೆನ್ಸ್ ಆಫ್ ಹಿಸ್ಟ್ರಿ ಅಂತ ಏನು ಇಲ್ಲಿ ಕೊಟ್ರಲ್ಲ, ಹಂಗೆ ಈ ಕಡೆ ರಿಸಲ್ಟ್ ಕಾನ್ಸೆಪ್ಟಿಗೆ ಮ್ಯಾಚ್ ಮಾಡಿದ್ರೆ ನಾವು ಏನಂದ್ರೆ ಜಾಸ್ತಿ ಪರ್ಸೆಂಟೇಜ್ ಆದಾಗ ನಾವು ತಲೆ ಒಳಗೆ ಬರ್ತಿರ್ತೈತೆ, ನೋಡ್ರಿ ನಾ ಅದನ್ನು ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಇಷ್ಟು ಜಾಸ್ತಿ ಪರ್ಸೆಂಟೇಜ್ ಬಂತು, ನಾ ಇಷ್ಟು ಪಡ್ಕೊಳಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿನ ಅಂತ ಹೆಂಗೆ ನಮ್ಮ ತಲೆ ಒಳಗೆ ಬರ್ತಿರ್ತೈತಲ್ಲ. ಸೊ ಹಂಗೆ ಸೇಮ್ ಇಲ್ಲೇ he was overwhelmed with the sense of the history. ಸೊ ಹಂಗೇನಂದ್ರೆ ಅವ್ರ ಕಂಟ್ರಿ ಹಿಸ್ಟ್ರಿನ ತಲೆಗೆ ಬರತ್ತಿತ್ತು ಅವಂಗೆ, ಹೌದಾ? he was very overwhelmed with the sense of their history in the first decade of the 20th century. So 20th century ಇದೆ 21st century. 20th century ಅಂದರೆ ಯಾವಾಗ ಬರ್ತೈತಿ? 1901 to 1910. So that will be the first decade of the 20th century. A few years after the bitter Anglo-Boer War and before my own birth, the white-skinned people of South Africa, ಪ್ಯಾರಾಗ್ರಾಫ್ ಭಾಳ ದೊಡ್ಡದೈತಿ, ಸೊ ಅರ್ಧಂಬರ್ಧ ಹೇಳೋಣಂತ. ದ ಫಸ್ಟ್ ಡಿಕೇಡ್ ಅದಾತ. ಅ ಫ್ಯೂ ಇಯರ್ಸ್ ಆಫ್ಟರ್ ಅಂದ್ರೆ ಫಸ್ಟ್ ಡಿಕೇಡ್ ಆದಮೇಲೆ ದ ಬಿಟರ್ ಆಂಗ್ಲೋ ಬೋರ್. ದ ಬಿಟರ್ ಅಂದರೆ ಏನ, ಬಿಟರ್ ಅದ ಹೆಸರಲ್ಲದ. ಬಿಟರ್ ಮೀನ್ಸ್ ಹಿಯರ್ ದ ಬಿಟರ್ ಟೇಸ್ಟ್ ಅಂತಿರ್ತದಲ್ಲ, ಚಲೋ ಇಲ್ಲ ಅಂತಾರಲ್ಲ ಆ ಟೈಪ್. ಅದರದ್ದು ರಿಸಲ್ಟ್ ಚಲೋ ಆಗಲಿಲ್ಲ ವಾರದ್ದು, ಹಂಗೆ ಅನ್ಬೋದು. ಆಂಗ್ಲೋ ಬೋರ್ ವಾರ್ ಟುಕ್ ಪ್ಲೇಸ್ ಆ್ಯಂಡ್ ಬಿಫೋರ್ ಮೈ ಓನ್ ಬರ್ತಾ, ಅವನು ಇನ್ನೂ ಹುಟ್ಟಿದ್ದಿಲ್ಲ. The white-skinned peoples of South Africa patched up their differences and erected a system of racial domination against the dark-skinned people of their own land. ಸೊ ಅದ್ರ ಯಾವಾಗ ಇವ ಹುಟ್ಟುಕಿನ ಮುಂಚೆ ಆಂಗ್ಲೋ ಬೋರ್ ವಾರ್ ಏನಾಗುತ್ತಲ್ಲ, ಅವಾಗ ಏನಾಗತ್ತಂದ್ರೆ ಅಲ್ಲಿಕಿನ ಮುಂಚೆ ಮಂದಿ ಯುನೈಟೆಡ್ ಇರ್ತಾರೆ ಆಫ್ರಿಕಾ ಒಳಗೆ, ಸೌತ್ ಆಫ್ರಿಕಾ ಒಳಗೆ. ಬಟ್ ಆ ವಾರ್ ಆದ್ಮೇಲೆ ಏನಾಕಾರಂದ್ರೆ ಅವ್ರ ಮಂದಿ ವಿರುದ್ಧನೇ ಏನು ಮಾಡ್ತಾರೆ ಅಂದ್ರೆ ವೈಟ್ ಪೀಪಲ್ ಎಲ್ಲ ನಿಂತು ಅವ್ರ ಮಂದಿ ವಿರುದ್ಧನ ನಿಂತು ಡಿಫ್ರೆನ್ಸಸ್ನ ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಪ್ರೆಸೆಂಟ್ ಎಕ್ಸಾಂಪಲ್ ತೊಗೊಂಡ್ರೆ ಯಾವ್ದಾರ ಒಂದು ಏನಾರ ಇನ್ಸಿಡೆಂಟ್ ಆದ್ರೆ ಅದ್ರಾಗ ಏನಂದ್ರೆ ರಿಲಿಜಿಯನ್ಸ್ ಬರ್ತೈತಿ ಇಂಡಿಯಾ ಒಳಗೂ, ನ್ಯೂಸ್ದವ್ರು ಸ್ಪ್ರೆಡ್ ಮಾಡ್ತಾರೆ ಅದನ್ನು, ಆ ರಿಲಿಜನ್ದವರು ಈ ರಿಲಿಜನ್ ಕೊಂದ್ರೆ ಹಂಗೆ ಹಿಂಗೆ ಅಂತೇಳಿ. ಸೊ ಅಂಥವೇನು ಇರಂಗೇ ಇಲ್ಲವು, ಹೌದಾ? ಬಟ್ ಆದರೂ ಸ್ಪ್ರೆಡ್ ಮಾಡ್ತಾರೆ. ಇದಕ್ಕಂದ್ರೆ ಟು ಸ್ಪ್ರೆಡ್ ದ ಹೇಟ್, ಟು ಸ್ಪ್ರೆಡ್ ದ ಡಿಫ್ರೆನ್ಸಸ್. ಕಂಟ್ರಿನ ಡಿವೈಡ್ ಮಾಡೋಕೆ ನೋಡ್ತಿರ್ತಾರೆ ಕೆಲವೊಂದಿಷ್ಟು ಮಂದಿ ಹಿಂದೂ ಮುಸ್ಲಿಮ್ಸ್ ನಡುವೆ. ಸೊ ಅಂಥವು ಮಾಡಬಾರ್ದು ಅಂಥೇಳಿ ಇದರದ್ದು ಒಂದು ನೀವೇನಂದ್ರೆ ವ್ಯಾಲ್ಯೂ ಇದರಿಂದ ಕಲ್ಕೋಬೋದು. ಏನಂದ್ರೆ ಅಂಥ ಕೆಲಸ ಮಾಡಬಾರ್ದು, ಯಾವತ್ತೂ ಯುನೈಟೆಡ್ ಆಗಿರ್ಬೇಕು ಅಂಥೇಳಿ ನೀವು ಇದರಿಂದ ಕಲ್ಕೋಬೋದು. ಸೊ ಅದು ಬಿಟ್ಟರೆ ಟಾಪಿಕ್ ಬಿಟ್ಟು ಹೊರಗೆ ಹೋಗ್ಬಿಟ್ಟೆ, ಒಳಗೆ ಬರೋಣ ಹೇಳಿ. ಆಫ್ ದೇರ್ ಅಗೇನ್ಸ್ಟ್ ದ ಡಾರ್ಕ್ ಸ್ಕಿನ್ಡ್ ಪೀಪಲ್ಸ್ ಆಫ್ ದೇರ್ ಓನ್ ಲ್ಯಾಂಡ್. ಸೊ ಅವ್ರ ಕಂಟ್ರಿ ಪೀಪಲ್ ವಿರುದ್ಧನ ನಿಂತು ಬಿಟ್ರೆ. ಸೊ ಇಲ್ಲಿ ಆಬ್ವಿಯಸ್ಲಿ ಇದು ಕ್ರಿಯೇಟ್ ಆದ
the structure they created formed the basis of one of the hardest sorry the structure they created formed the basis of one of the harshest most inhuman societies the world has ever known. ಸೊ ಯಾರು ವೈಟ್ ಪೀಪಲ್ ಏನೊಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರಲ್ಲ, ಅಥವಾ ಸ್ಟ್ರಕ್ಚರ್ ಅನ್ನೋಕಿನ ಕಾನ್ಸ್ಟಿಟ್ಯೂಷನ್ ಎದಕ್ಕೆ ಅನ್ನಂಗಿಲ್ಲ ಅಂದ್ರೆ ಇಲ್ಲೇ ಕಾನ್ಸ್ಟಿಟ್ಯೂಷನ್ ರೆಸ್ಪೆಕ್ಟ್ ಹೋಗತ್ತೆ ನಾವು ಎಲ್ಲ ಏನಾರ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಈಸ್ ಡಿಫ್ರೆಂಟ್, ಇಟ್ ಈಸ್ ಈಕ್ವಲಿ ಟ್ರೀಟೆಡ್. ಸೊ ಇವ್ರು ಎಂಥ ಗೌರ್ಮೆಂಟಲ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾರಂದ್ರೆ ಇನ್ನೂ ಮಟ್ಟ ಒನ್ ಆಫ್ ದ ಹಾರ್ಸೆಸ್ಟ್ ಅಂದರೆ ಇನ್ನೂ ಮಟ್ಟ ಇಷ್ಟು ಹಾರ್ಶ್ ಯಾವುದೂ ಇದ್ದಿದ್ದಿಲ್ಲ. ಆಮೇಲೆ ಒನ್ ಆಫ್ ದ ವರ್ಸ್ಟ್ ಇನ್ ಹ್ಯೂಮನ್ ಅಂದರೆ ಹ್ಯೂಮ್ಯಾನಿಟಿನ ಇರಲಾರ್ದು ಸೊಸೈಟಿ ಅದು. ಆ್ಯಂಡ್ ಮೈ ಓನ್ 8 ಡಿಕೇಡ್ ಆ್ಯಸ್ ಅ ಮ್ಯಾನ್ ಅಂದರೆ ಅವಂಗೆ 80 years ಆಗಿರ್ಬೋದು ಅವಾಗ. ಓಕೆ, 8 ಡಿಕೇಡ್ ಅಂದರೆ 1 ಡಿಕೇಡ್ ಅಂದರೆ 10 years ಇಲ್ಲ. ಸೊ ಹಂಗೆ 8 ಡಿಕೇಡ್ ಅಂದರೆ ಆಬ್ವಿಯಸ್ಲಿ 8 years 8 ಡಿಕೇಡ್ ಆ್ಯಸ್ ಅ ಮ್ಯಾನ್. that system had been overturned forever and replaced by one of that recognized the rights and freedom of all peoples regardless of the color and skin. So my own that system apartheid system has been overturned forever, in ಮೇಲಿಂದ್ರೆ ಅದು ಒಟ್ಟ ಬರಂಗಿಲ್ಲ ಅಂತ ಹೇಳ್ತಾನೆ, forever and replaced by one that recognize the rights freedoms. ಆ ಸಿಸ್ಟಮ್ ತಗೊಂಡು ನಾವು ಎಂಥ ಸಿಸ್ಟಮ್ ಹಾಕಿ ಅಂದ್ರೆ it gives the equality to all, the rights and the freedoms of all people regardless of their color of the skin. That day had come about through the unimaginable sacrifices of thousands of my people. ಸೊ ಆ ದಿನ ಏನಾಗಿತ್ತಂದ್ರೆ ಭಾಳ, ಆ ದಿನ ನೀವು ಏನಾರ ಸೆಲೆಬ್ರೇಟ್ ಮಾಡತ್ತೀರ ಅಂದ್ರೆ ಅದ್ರ ಹಿಂದಿದ್ದ ಸ್ಯಾಕ್ರಿಫೈಸ್ ನಿಮಗೆ ಗೊತ್ತಾಗಂಗಿಲ್ಲ. ಸೊ ಭಾಳಷ್ಟು ಮಂದಿ ತಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಮಹಾಭಾರತ ಯುದ್ಧ ತೊಗೊಂಡ್ರೆ ಅಥವಾ ರಾಮಾಯಣದ ನೀವೇನ್ರ ಯುದ್ಧ ತೊಗೊಂಡ್ರೆ ನಮಗೇನು ಗೊತ್ತು, ರಾಮಾಯಣದ ಎಕ್ಸಾಂಪಲ್ ತೊಗೊಂಡ್ರೆ ರಾಮ ರಾವಣನ ಕೊಂದ ರಾಮ ಗೆದ್ದ. ಮಹಾಭಾರತ ತೊಗೊಂಡ್ರೆ ಪಾಂಡವರು ಕೌರವ್ರನ್ನ ಗೆದ್ರೆ ಪಾಂಡವರು ಕೌರವ್ರನ್ನ ಕೊಂದ್ರೆ ಪಾಂಡವ್ರು ಗೆದ್ರ ಅಂತ ನಮಗೆ ಇಷ್ಟ ಗೊತ್ತು. ಬಟ್ ಅಲ್ಲಿ ಹಿಂದೆ ಭಾಳ ಮಂದಿ ಸೈನಿಕರು ಏನಂದ್ರೆ ಸತ್ತೋಗಿರ್ತಾರೆ. ಓಕೆ, ಇಲ್ಲಿ ಪಾಂಡವ್ರ ಕಡೆ ಇದ್ದವ್ರು ಸೈನಿಕರು ಸತ್ತಿರ್ತಾರೆ, ಆ ಕಡೆ ಇದ್ದವರು ಸತ್ತಿರ್ತಾರೆ. ಸೊ ವಿ ಕೆನಾಟ್ ಸಿ ದ ಸ್ಯಾಕ್ರಿಫೈಸ್. ಅಲ್ಲಿ ಭಾಳಷ್ಟು ಥೌಸಂಡ್ಸ್ ಆಫ್ ಪೀಪಲ್ ಸ್ಯಾಕ್ರಿಫೈಸ್ ಮಾಡ್ಕೊಂಡಿರ್ತಾರೆ. ಹಂಗೆ ಇವತ್ತು ನೆಲ್ಸನ್ ಮಂಡೇಲಾದ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಹ್ಯಾಸ್ ಬೀನ್ ಎಲೆಕ್ಟೆಡ್. ಅಲ್ಲೊಂದು ಡೆಮೊಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ಏನಾರ ಇನ್ಸ್ಟಾಲ್ ಆಗೈತೆ ಅಂದ್ರೆ ಅದ್ರ ಹಿಂದೆ ಎಷ್ಟಂದ್ರೆ ದೇರ್ ಇಸ್ ದ ಸ್ಯಾಕ್ರಿಫೈಸ್ ಆಫ್ ದ ಥೌಸಂಡ್ಸ್ ಆಫ್ ಪೀಪಲ್ ಆಫ್ ಮೈ ಪೀಪಲ್ ಅಂತ ನಾವು ಎದಕ್ಕಂದ್ರೆ ದೇ ವೇರ್ ಹೀ ಸಪೋರ್ಟರ್ಸ್ ಅನ್ನೋಕಿನ ಎಲ್ಲರೂ ಸೇರಿಸಿ ಅವ್ರದ್ದು ಒಂದು ಅಲ್ಟಿಮೇಟ್ ಗೋಲ್ ಇತ್ತು, ಟು ರಿಮೂವ್ ದ ಅಪಾರ್ಥೈಡ್ ಸಿಸ್ಟಮ್. ಓಕೆ, ಪೀಪಲ್ ಹೂ ಸಫರಿಂಗ್ ಆ್ಯಂಡ್ ಕರೇಜ್ ಕ್ಯಾನ್ ನೆವರ್ ಕೌಂಟೆಡ್ ಆರ್ ರಿಪೇರ್ಡ್. ಸೊ ಅವ್ರದ್ದೇನು ಕರೇಜ್ ಮತ್ತು ಸ್ಯಾಕ್ರಿಫೈ ಅದಾವಲ್ಲ, ದೇ ಕೆನಾಟ್ ಬಿ ರಿಪೇರ್ಡ್. ನಿಮ್ಮ ಋಣ ಹೆಂಗೆ ತೀರಿಸ್ಲಿ ಅಂತಾರಲ್ಲ, ಸೊ ಆ ಟೈಪ್ ಅವ ಮಾತಾಡ್ತಾನೆ. ಐ ಫೆಲ್ಟ್ ದ್ಯಾಟ್ ಡೇ ಆ್ಯಸ್ ಐ ಹ್ಯಾವ್ on so many other days that I was simply the sum of all those African patriots who had gone before me. ಸೊ ಅವ್ಗೆ ಏನು ಅನ್ನಿಸ್ತದೆ ಅಂದ್ರೆ ಅವತ್ತಿನ ದಿನ ನಾನಿಲ್ಲ ಯಾರು ಬಿಹಾಫ್ ನಿಂತೇನಂದ್ರೆ ಈ ದೇಶದ ಸಂಬಂಧ ಯಾರು ಅಥವಾ ಈ ಅಪಾರ್ಥೈಡ್ ಸಿಸ್ಟಮ್ನ ರಿಮೂವ್ ಮಾಡೋಕ್ಕೆ ಯಾರು ಹೋರಾಡ್ಸತ್ರಲ್ಲ ಅವ್ರನ್ನ ನಾನು ಅವ್ರ ಬಿಹಾಫ್ ಆಗಿ ನಾನು ನಿಂತೀನಿ ಅಂತ ಯಾರಿಗೆ ಅನ್ನಿಸ್ತತಿ, ನೆಲ್ಸನ್ ಮಂಡೇಲಾಗ ಅವ್ರಿಗೆ ಅನ್ನಿಸ್ತತಿ. ದ್ಯಾಟ್ ಲಾಂಗ್ ದೇರ್ ಈಸ್ ನೋ ಲಾಂಗ್ ಆಫ್ ಇಯರ್. ಸೂರ್ಯಕುಮಾರ್ ಯಾವುದೋ ಒಂದು ಲಾಂಗ್ ಆಫಲ್ಲಿದ್ದು, ಜತಿನ್ ಸಪ್ರದಲ್ಲಿದ್ದು, ಇದು ಬೇರೆ ಲಾಂಗ್ ಇದೆ. ದಟ್ ಲಾಂಗ್ ಆ್ಯಂಡ್ ನೋಬಲ್ ಲೈನ್ ಎಂಡೆಡ್ ಆ್ಯಂಡ್ ನಾವ್ ಬಿಗೇನ್ ಅಗೇನ್ ವಿತ್ ಮೀ. ಐ ವಾಸ್ ಪೇನ್ ದಟ್ ಐ ವಾಸ್ ನಾಟ್ ಏಬಲ್ ಟು ಥ್ಯಾಂಕ್ ದೆಮ್. ಸೊ ಹಿಂಗೇನು ಅನ್ನಿಸ್ತದೆ ಅಂದ್ರೆ ಇವ್ರಿಗೆ ಥ್ಯಾಂಕ್ ಯು ಅನ್ನೋಕ್ಕಾಗಲಿಲ್ಲ, ಯಾಕಂದ್ರೆ ಅವ್ರು ಇಲ್ಲೇ ಇಲ್ಲ, ಭಾಳಷ್ಟು ಮಂದಿ ಸ್ಯಾಕ್ರಿಫೈಸ್ ಮಾಡ್ಯಾರ ತಮ್ಮ ಲೈಫ್. ಆ್ಯಂಡ್ ದ್ಯಾಟ್ ದೇ ವೆರ್ ನಾಟ್ ಏಬಲ್ ಟು ಸಿ ವಾಟ್ ದೇರ್ ಸ್ಯಾಕ್ರಿಫೈಸಸ್ ಹ್ಯಾಡ್ ವ್ರಾಟ್. ಸೊ ವ್ರಾಟ್ ಅಂದ್ರೆ ಅಚೀವ್ಡ್, ಅಲ್ಲಿ ಬಾಜುಕ ಕೊಟ್ಟಾರ. ಸೊ ಅವರು ಸ್ಯಾಕ್ರಿಫೈ ಮಾಡೋದ್ರು, ಬಟ್ ಅವ್ರಿಗೆ ನೋಡೋಕ್ಕಾಗಲಿಲ್ಲ ನಾ ಸ್ಯಾಕ್ರಿಫೈ ಮಾಡಿದ್ದಕ್ಕೆ ಇಷ್ಟ ಆತಂದ್ರೆ. ದ ಪಾಲಿಸಿ ಆಫ್ ಅಪಾರ್ಥೈಡ್ ಕ್ರಿಯೇಟೆಡ್ ಅ ಡೀಪ್ ಆ್ಯಂಡ್ ಅ ಲಾಸ್ಟಿಂಗ್ ವೌಂಡ್ ಇನ್ ಮೈ ಕಂಟ್ರಿ ಆ್ಯಂಡ್ ಮೈ ಪೀಪಲ್. ಸೊ ಅಪಾರ್ಥೈಡ್ ಪಾಲಿಸಿ ಏನಿತ್ತಲ್ಲ, ಸೊ ಇಟ್ ಹ್ಯಾಡ್ ಬಿನ್ ಕ್ರಿಯೇಟೆಡ್ ಅ ವೆರಿ ವೌಂಡ್ ಅಂದ್ರೆ ಒಂದು ಗಾಯ ಅಂತಾರಲ್ಲ ಆ ಟೈಪ್. ಆಲ್ ಆಫ್ ಅಸ್ ವಿಲ್ ಸ್ಪೆಂಡ್ ಮೆನಿ ಇಯರ್ಸ್ ಇಫ್ ನಾಟ್ ಜನರೇಷನ್ಸ್ ರಿಕವರಿಂಗ್ ಫ್ರಮ್ ದಟ್ ಪ್ರೊಫೌಂಡ್ ಹರ್ಟ್. ಸೊ ಆಬ್ವಿಯಸ್ಲಿ ಹರ್ಟ್ ಆಗೈತಿ, ಬಟ್ ಹರ್ಟ್ ಆಗಿದ್ದಕ್ಕೆ ನೆಲ್ಸನ್ ಮಂಡೇಲ ಅವ್ರು ಏನರ ಹೊಳ್ಳಿ ಇಲ್ಪ ಇನ್ಮೇಲಿಂದ ಬ್ಲ್ಯಾಕ್ ಪೀಪಲ್ ಸುಪೀರಿಯರ್, ವೈಟ್ ಏನು ಇನ್ಫೀರಿಯರ್ ಅಂದ್ರೆ ಅನ್ಲಿಲ್ಲ, ಬಿಕಾಸ್ ಈ ಬಿಲೀವ್ಡ್ ಇನ್ ದ ಈಕ್ವಾಲಿಟಿ. ಸೊ ಆ ಟೈಪ್ ಆಬ್ವಿಯಸ್ಲಿ ಆ ಅಪಾರ್ಥೈಡ್ ಸಿಸ್ಟಮ್ ಹರ್ಟ್ ಆಗೈತಿ, ಬಟ್ ಆರಾಮ ಈಗ ನಡೀತೈತಿ. ಈಗಂತರೂ ಏನಂದ್ರೆ ಈಕ್ವಾಲಿಟಿ ಬಂತಂತ
ಹೇಳಿದ್ರು. ಬಟ್ ದ ಡಿಕೇಡ್ಸ್ ಆಫ್ ಆಪರೇಷನ್ ಆ್ಯಂಡ್ ಬ್ರೂಟ್ಯಾಲಿಟಿ ಹ್ಯಾಡ್ ಅನದರ್ ಅನ್ಇಂಟೆಂಡೆಡ್ ಎಫೆಕ್ಟ್ ಆ್ಯಂಡ್ ದ್ಯಾಟ್ ವಾಸ್ ದಟ್ ಇಟ್ ಪ್ರೊಡ್ಯೂಸ್ ದ ಒಲಿವರ್ ಟ್ಯಾಂಬೋ. ಸೊ ತಡಿ, ಅದಕ್ಕಿಂತ ಮುಂಚೆ ಇಲ್ಲಿ ಹೇಳಿಬಿಡೋಣ, ಈ ಸೆಂಟೆನ್ಸ್ ಮುಗಿಸೇ ಬಿಡೋಣ. ಸೊ ಆದರೂ ಭಾಳಷ್ಟು ವರ್ಷಗಳ ಕಾಲ ನಮಗೇನು ಅಪಾರ್ಥೈಡ್ ಸಿಸ್ಟಮ್ ಆದವಲ್ಲ, ಆಮೇಲೆ ಬ್ರುಟ್ಯಾಲಿಟಿ ಅಂದರೆ ಭಾಳ ಹಾರ್ಶ್ಲಿ ಆ್ಯಂಡ್ ಅನದರ್ ಅನ್ಇಂಟೆಂಡೆಡ್ ಎಫೆಕ್ಟ್, ಇಂಟೆನ್ಷನಲ್ಲೇ ಆ ಎಫೆಕ್ಟ್ ಆಗಲಿಲ್ಲ ಬಟ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮೇಲೆ ಯಾರು ಹಾರ್ಶ್ ತೋರ್ಸತ್ತಾರ ಅಂದ್ರೆ ನಮಗೆ ಅವ್ರ ಮೇಲೆ ಸಿಟ್ಟು ಬರ್ತೈತಿ. ಇಂಟೆನ್ಷನಲಿ ನಮಗೆ ಸಿಟ್ಟು ಬರೋಂಗಿಲ್ಲ, ಬಟ್ ನಮ್ಮ ಮೈಂಡ್ ಒಳಗೆ ಕುಂತು ಬಿಟ್ಟಿರ್ತೈತಿ ಈ ಪರ್ಸನ್ ಹಿಂಗೆ ನೀ ಏನಾರ ಮಾಡು ಅಂತೇಳಿ. ಸೊ ಆ ಟೈಪ್ ಅನ್ಇಂಟೆಂಡೆಡ್ ಎಫೆಕ್ಟ್ ಆ್ಯಂಡ್ ದಟ್ ವಾಸ್ ದಟ್ ಇಟ್ ಪ್ರೊಡ್ಯೂಸ್ ದ ಒಲಿವರ್ ಟ್ಯಾಂಬೋ, ವಾಲ್ಟರ್ ಸಿಸುಲಸ್ ಆ್ಯಂಡ್ ದ ಚೀಫ್ ಲುತುಲಿಸ್, ದ ಯುಸುಸ್ ಆ್ಯಂಡ್ ದ ಬ್ರಾಮ್ ಫಿಶರ್ಸ್, the Robert Sobex of our time, men of such extraordinary courage, wisdom and generosity that their like may never be known again. So ಇವರು ಒಂದಿಷ್ಟು ಮಂದಿ ಏನಂದ್ರೆ ಯಾರು ಮೆನ್ಷನ್ ಮಾಡೋಣಂದ್ರೆ ಇವ ಫ್ರೀಡಮ್ ಫೈಟರ್ಸ್ ಟೈಪ್ ಅಥವಾ ಸ್ಯಾಕ್ರಿಫೈಸ್ ಮಾಡಿದವ್ರ ಹೆಸರು ಮೆನ್ಷನ್ ಮಾಡ್ಯಾರ ನೆಲ್ಸನ್ ಮಂಡೇಲ ಅವ್ರು ಯಾರಂದ್ರೆ ಆಲಿವರ್ ಟ್ಯಾಂಬೋ, ವಾಲ್ಟರ್ ಸಿಸುಲಿ, ಚೀಫ್ ಲುತುಲಿ, ಯೂಸುಫ್ ದಾದು, ಬ್ರಾಮ್ ಫಿಶರ್, ರಾಬರ್ಟ್ ಸೊಬೆಕ್. ಓಕೆ, perhaps it requires such depths of operation to create such heights of character. ಸೊ ಏನಂತಾರಂದ್ರೆ ಮುಂದ್ರೆ ಆದರೂ ಏನಂದ್ರೆ ಕೆಲವೊಂದಿಷ್ಟು ಆಪ್ರೇಷನ್ ಬೇಕಾಕತಿ ಟು ಕ್ರಿಯೇಟ್ ಸಚ್ ಹೈಟ್ಸ್ ಆಫ್ ಕ್ಯಾರೆಕ್ಟರ್. ಸೊ ನಿಮ್ಗೆ ಈ ಸೆಂಟೆನ್ಸ್ ತಿಳಿದಿಲ್ಲ ಅಂದ್ರೆ ಒಂದು ಎಕ್ಸಾಂಪಲಿಂದ ಕೊಡ್ತೀನಿ. ನಮ್ಮ ಇಂಡಿಯಾಕ್ಕೆ ಫ್ರೀಡಮ್ ಏನು ಸಿಗೋಕ್ಕಿಂತ ಮುಂಚೆ ಯಾರು ಬ್ರಿಟಿಷ್ ರೂಲ್ ಮಾಡ್ತಿದ್ರಲ್ಲ, ಸೊ ಆ ಬ್ರಿಟಿಷ್ ರೂಲ್ ಮಾಡೋಕ್ಕಿಂತ ಮುಂಚೆ ನಮ್ಮ ಇಂಡಿಯಾದೊಳಗೆ ಭಾಳ ಜಗಳಾಟ ಇದ್ದು. ಹೌದಾ, ನಮ್ಮ ಇಂಡಿಯಾದ ಮಂದಿನ ಯುನೈಟ್ ಆಗಿರ್ತಿದ್ದಿಲ್ಲ, ಅವರ ಅಲ್ಲಿ ಒಳಗೊಳಗೆ ಪ್ರಿನ್ಸ್ಲಿ ಸ್ಟೇಟ್ಸ್ ಎಲ್ಲ ಜಗಳ ಆಡ್ತಿದ್ರು. ಸೊ ಅದಕ್ಕೆ ಅವ್ರಿಗೆ ಯಾರಿಗೆ ಬ್ರಿಟಿಷರ್ ಫಾಯ್ದಾ ತೊಗೊಂಡು ಬಂದ್ರು. ಸೊ ನಮ್ಗೆ ಆಫ್ಟರ್ ಇಂಡಿಪೆಂಡೆನ್ಸ್ ನಾವೇನು ಮಾಡತ್ವಿ ಅಂದರೆ ಯುನೈಟ್ ಆಗಿರತ್ವಿ. ಹೌದಾ, ನಮಗೆ ಏನಂದ್ರೆ ಒನ್ ಟೈಪ್ ಲಾತೋಕೆ ಭೂತ್ ಬಾತೋಸೆ ನೈ ಮಾಂತೆ ಅಂದಂಗೆ ನಮಗೊಂದು ಸಬಕ್ ಸಿಕ್ತು. ಆ ಟೈಪ್ ಏನು ಹೇಳತ್ತಾನಂದ್ರೆ ಪರ್ಹ್ಯಾಪ್ಸ್ ಇಟ್ ರಿಕ್ವೈರ್ ಸಚ್ ಡೆಪ್ಸ್. ಸೊ ಇಷ್ಟೆಲ್ಲ ನಮಗೆ ಇನ್ನು ಅಚೀವ್ ಮಾಡಿ ಅಂದ್ರೆ ಎದಕ್ಕಂದ್ರೆ ಇಷ್ಟೆಲ್ಲ ಆಪ್ರೇಷನ್ ಆಗಿದ್ದಕ್ಕೆ ನಮ್ಮ ಇದ್ರೊಳಗೆ ನಮ್ಮ ಸೀನೆ ಸೀನೆ ಆಗ್ಲಾಗ ಅಷ್ಟೆಲ್ಲ ನಾವು ಬೆಂಕಿ ಹಚ್ಕೊಂಡು ಮುಂದೆ ಬಂದಿವಿ ಅಂತ ಯಾರು ಹೇಳ್ತಾನೆ, ಆಪ್ರೇಷನ್ ಟು ಕ್ರಿಯೇಟ್ ಸಚ್ ಹೈಟ್ಸ್ ಆಫ್ ಕ್ಯಾರೆಕ್ಟರ್. ಮೈ ಕಂಟ್ರಿ ಈಸ್ ರಿಚ್ ಇನ್ ದ ಮಿನರಲ್ಸ್ ಆ್ಯಂಡ್ ಜೆಮ್ಸ್ ದಟ್ ಲೈ ಬೆನೆತ್ ಇಟ್ಸ್ ಸಾಯಿಲ್. ಸೊ ಏನಂತಾನೆ, ಕಂಟ್ರಿ ಏನೈತೆ ಅಂದ್ರೆ ಮಿನರಲ್ಸ್ ಒಳಗೆ ಭಾಳ ರಿಚ್ ಐತೆ. ಫಾರ್ ಎಕ್ಸಾಂಪಲ್ ದುಬೈ ಇಸ್ ರಿಚ್ ಇನ್ ದ ಪೆಟ್ರೋಲ್, ಆ ಟೈಪ್ ಯಾವ ಮಿನರಲ್ಸ್ ಒಳಗೆ ರಿಚ್ ಐತೆ ಗೊತ್ತಿಲ್ಲ, ಬಟ್ ಸೌತ್ ಆಫ್ರಿಕಾ ಇಸ್ ರಿಚ್ ಇನ್ ದ ಮಿನರಲ್ಸ್. ಬಟ್ ಐ ಹ್ಯಾವ್ ಆಲ್ವೇಸ್ ನೋನ್ ದಟ್ ಇಟ್ಸ್ ಗ್ರೇಟೆಸ್ಟ್ ವೆಲ್ತ್ ಈಸ್ ಇಟ್ಸ್ ಪೀಪಲ್. ಸೊ ನನ್ನ ಕಂಟ್ರಿ ಎಷ್ಟೇ ರಿಚ್ ಇದ್ದರು, ಬಟ್ ಆ ಕಂಟ್ರಿ ಗ್ರೇಟೆಸ್ಟ್ ವೆಲ್ತ್ ಯಾರಂದ್ರೆ ಅಕಾರ್ಡಿಂಗ್ ಟು ನೆಲ್ಸನ್ ಮಂಡೇಲಾ ದೇ ಆರ್ ದ ಪೀಪಲ್, ಫಿಟ್ನರ್ ಆ್ಯಂಡ್ ಟ್ರೂವರ್ ಆ್ಯಂಡ್ ದನ್ ದ ಪ್ಯೂರೆಸ್ಟ್ ಡೈಮಂಡ್ಸ್. ಎಲ್ಲಕ್ಕಿಂತ ಪ್ಯೂರ್ ಯಾರಂದ್ರೆ ಪೀಪಲ್ ಅಂತ ಯಾರು ಹೇಳ್ತಾರಲ್ಲ ನೆಲ್ಸನ್ ಮಂಡೇಲಾ ಅವರು ಹೇಳ್ತಾರೆ. ಸೊ ಇದು ಇನ್ನೂ ಭಾಳ ಐತಿ ಚಾಪ್ಟರ್. ಸೊ ಬಿ ಪೇಷಂಟ್ಲಿ ಹಿಯರ್. ಈಗ ಎಷ್ಟು ನಿಮಿಷ ಆತ್ರಿ? ಆಬ್ವಿಯಸ್ಲಿ 40 minutes ಆಗೈತಿ ಈಗ. ಸೊ ಇನ್ನೊಂದು 30 minutes ಹೋಗ್ಬೋದು. ಓಕೆ, ಮುಂದೆ ಬರ್ರಿ. ಇಟ್ ಈಸ್ ಫ್ರಮ್ ದೀಸ್ ಕಾಮ್ರೇಡ್ಸ್ ಇನ್ ದ ಸ್ಟ್ರಗಲ್ ದಟ್ ಐ ಲರ್ನ್ ಸಮಥಿಂಗ್ ದ ಮೀನಿಂಗ್ ಆಫ್ ದ ಕರೇಜ್. ಸೊ ಕಾಮ್ರೇಡ್ಸ್ ಮೀನಿಂಗ್ ನೋಡೇ ಬಿಡೋಣ. a person who fights on the same side, support ಮಾಡೋರು. It is the from these comrades in the struggle that I earned the meaning of the courage. ಅಂದ್ರೆ ಇವನು ಏನಂದ್ರೆ ಅಪಾರ್ಥೈಡ್ ಸಿಸ್ಟಮ್ ಅಗೇನ್ಸ್ಟ್ ಇರ್ತಾನೆ. ಆಮೇಲೆ ಭಾಳಷ್ಟು ಮಂದಿ ಅಪಾರ್ಥೈಡ್ ಸಿಸ್ಟಮ್ ಅಗೇನ್ಸ್ಟ್ ಇರ್ತಾರಲ್ಲ, ಅವ್ರು ಅಪಾರ್ಥೈಡ್ ಸಿಸ್ಟಮ್ನ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅವ್ರು ನೋಡಿ ಯಾರಿಗೆ ನೆಲ್ಸನ್ ಮಂಡೇಲಾಗ ಕರೇಜ್ ಸಿಕ್ಕತಿ. ಟೈಮ್ ಆ್ಯಂಡ್ ಅಗೇನ್ ಐ ಹ್ಯಾವ್ ಸೀನ್ ಮೆನ್ ಆ್ಯಂಡ್ ವಿಮೆನ್ ರಿಸ್ಕ್ ಆ್ಯಂಡ್ ಗೇವ್ ದರ್ ಲೈಫ್ಸ್ ಫಾರ್ ಆ್ಯನ್ ಐಡಿಯಾ. ಸೊ ಅವಾಗ ಅವ ಏನು ನೋಡತ್ತಿದ್ನಂದ್ರೆ ಆ ಅಪಾರ್ಥೈಡ್ ಸಿಸ್ಟಮ್ನ ತೆಗ್ಸೋ ಸಂಬಂಧ ಗಂಡ್ಮಕ್ಳು ಮತ್ತು ಹೆಣ್ಮಕ್ಳು ಏನಂದ್ರೆ ದೇ ಗೇವ್ ದೇರ್ ಲೈಫ್, ದೇ ಸ್ಯಾಕ್ರಿಫೈಸ್ ದೇರ್ ಲೈಫ್. ಸೊ ಅಲ್ಲಿಂದ ಯಾರಿಗೆ ಕರೇಜ್ ಬಂದೈತಿ. ಐ ಹ್ಯಾವ್ ಸೀನ್ ಮೆನ್ ಸ್ಟ್ಯಾಂಡ್ ಅಪ್ ಟು ಅಟ್ಯಾಕ್ಸ್ ಆ್ಯಂಡ್ ಟಾರ್ಚರ್ ವಿದೌಟ್ ಬ್ರೇಕಿಂಗ್, ಶೋಯಿಂಗ್ ಅ ಸ್ಟ್ರೆಂತ್ ಆ್ಯಂಡ್ ರೆಸಿಲೆನ್ಸ್ ದಟ್ ಡಿಫೈಸ್ ದ ಇಮ್ಯಾಜಿನೇಷನ್. ಸೊ ಭಾಳ ಮಂದಿ ಏನೇನು ನೋಡೋದಂದ್ರೆ ಹೆದರ್ಲಾರ್ದ ಅವ್ರ ವಿರುದ್ಧ ಯಾರು ಅಪಾರ್ಥೈಡ್ ಸಿಸ್ಟಮ್ನ ಫಾಲೋ ಮಾಡಿಸ್ತಿದ್ರಲ್ಲ, ಫಾರ್ ಎಕ್ಸಾಂಪಲ್ ನೀವು ಕಿಂಗ್ಸ್ ಅಂತ ತಗೊಂಡ್ರೆ ಅವ್ರ ವಿರುದ್ಧ ಹೆದರ್ಲಾರ್ದ ಎದ್ದು ನಿಂತು ಇದನ್ನು ಮಾಡ್ಯಾರ. ಐ ಲರ್ನ್ಡ್ ದಟ್ ಕರೇಜ್ ವಾಸ್ ನಾಟ್ ದ ಅಬ್ಸೆನ್ಸ್ ಆಫ್ ಫಿಯರ್. ಕರೇಜ್ ಅಂದ್ರೇನ ನೀ ಎದಕ್ಕೂ ಹೆದರ್ಬಾರ್ದಂತಲ್ಲ, ಬಟ್
ದ ಟ್ರೈಂಫ್ ಓವರ್ ಇಟ್. ಫಿಯರ್ ಮೇಲೆ ನೀನೇನಂದ್ರೆ ವಿಕ್ಟ್ರಿ ತೊಗೊಂಬರ್ಬೇಕು. ಕರೇಜ್ ಐತೆ ಅಂದ್ರೆ ನಿನ್ನ ಕಡೆ ಎದಕ್ಕೂ ಹೆದರ್ಬಾರ್ದಂತ ಏನು ರೂಲ್ ಇಲ್ಲ. ಕೆಲವೊಂದಿಷ್ಟು ಹೆದರ್ತಾರೆ ನಿನ್ನ ಕಡೆ ಎಷ್ಟೋ ಕರೇಜ್ ಇರಲಿ. ಬಟ್ ದ ಟ್ರೈಂಫ್ ಓವರ್, ಟ್ರೈಂಫ್ ಅಂದ್ರೆ ವಿಕ್ಟ್ರಿ. ದ ಟ್ರೈಂಫ್ ಆಫ್ ಸರ್ಜರಿ ಒಳಗೆ ನೀವು ಗೊತ್ತಿರ್ಬೋದು. ದ ಬ್ರೇವ್ ಮ್ಯಾನ್ ಈಸ್ ನಾಟ್ ಹಿ ಹೂ ಡಸ್ ನಾಟ್ ಫೀಲ್ ಅಫ್ರೇಡ್. ಸೊ ಬ್ರೇವ್ ಮ್ಯಾನ್ ಅಂದರೆ ಅವ್ನಿಗೆ ಹೆದರಿಕೆ ಬರಬಾರ್ದು ಅಂತೇನಲ್ಲ, ಬಟ್ ಹಿ ಹೂ ಕಾಂಕರ್ಸ್ ದ ಫಿಯರ್, ಫಿಯರ್ನ ಎಕ್ಸೆಪ್ಟ್ ಮಾಡಿ ಅಥವಾ ಫಿಯರ್ಗೆ ಅಪೋಸಿಟಾಗಿ ನಿಂತು ಆ ಟೈಪ್. ನೋ ಒನ್ ಈಸ್ ಬಾರ್ನ್ ಹೇಟಿಂಗ್ ಅನದರ್ ಪರ್ಸನ್ ಬಿಕಾಸ್ ಆಫ್ ದ ಕಲರ್ ಆರ್ ಸ್ಕಿನ್ ಆರ್ ಇಸ್ ಬ್ಯಾಕ್ಗ್ರೌಂಡ್ ಆರ್ ಇದು ರಿಲಿಜನ್. ಸೊ ನಾವು ಹುಟ್ಟಿದಾಗ ನಮಗೇನಾರ ಗೊತ್ತಿರ್ತೈತೆ ಹಿಂಗೂ ಡಿಸ್ಕ್ರಿಮಿನೇಷನ್ ಆಕಿತ್ತು ಅಂಥೇಳಿ ಮಾಡ್ಬೋದು ಅಂತ ನಮ್ಗೆ ಗೊತ್ತಾ. ಈಗ ಸೊ ನಾವು ಈಗ ಕಲಿಯಾತೀವಿ ಹಿಂಗೆ ಡಿಸ್ಕ್ರಿಮಿನೇಷನ್ ಮುಂಚೆಲ್ಲ ಆಕಿತ್ತು ಅಂತೇಳಿ. ಸೊ ಹುಟ್ಟಿದಾಗ ಯಾರಿಗೂ ಗೊತ್ತಿರಂಗಿಲ್ಲ ಕಲರ್ ಮೇಲೆ ಹಿಂಗೆಲ್ಲ ಪೀಪಲ್ನ ಡಿಸ್ಕ್ರಿಮಿನೇಟ್ ಮಾಡ್ಬೇಕಂಥೇಳಿ. ಪೀಪಲ್ ಮಸ್ಟ್ ಲರ್ನ್ ಟು ಹೇಟ್ ಆ್ಯಂಡ್ ಇಫ್ ದೇ ಕ್ಯಾನ್ ಲರ್ನ್ ಟು ಹೇಟ್ ದೇ ಕ್ಯಾನ್ ಬಿ ಟಾಟ್ ಟು ಲವ್. ಫಾರ್ ಲವ್ ಕಮ್ಸ್ ಮೋರ್ ನ್ಯಾಚುರಲಿ ಟು ಹ್ಯೂಮನ್ ಹಾರ್ಟ್ ದ್ಯಾಟ್ ಇಟ್ಸ್ ಅಪೋಸಿಟ್. ಸೊ ಹುಟ್ಟಿದಾಗಿಂದ ಅಂತೂ ನಮಗೆ ಲವ್ ಹೇಟ್ ಬಗ್ಗೆ ಗೊತ್ತಿರಂಗಿಲ್ಲ. ಸೊ ಆ ಪೀಪಲ್ ಏನಾರ ಹೇಟ್ ಮಾಡತ್ತಾರ ಅಂದ್ರೆ ಅವ್ರಿಗೆ ಹೇಟ್ ಹೆಂಗೆ ಮಾಡೋದಂತವ್ರಿಗೆ ಯಾರ ಕಲ್ಸಿರ್ತಾರೆ ಅಥವಾ ಅವರು ಕಲ್ತಿರ್ತಾರೆ. ಸೊ ಹಂಗೆ ಸಿಮಿಲರ್ಲಿ ಲವ್ ಮಾಡೋದನ್ನು ಕಲಿಬೇಕು. ಸೊ ಹಿಯರ್ ಲವ್ ಮಾಡೋದು ಅಂದರೆ ಇಲ್ಲಿ ಡಿಫ್ರೆಂಟ್. ಮತ್ತು ನಮ್ಮ ಟೀನೇಜರ್ಸ್ ಲವ್ ಅಲ್ಲ, ಇಲ್ಲಿ ಲವ್ ಸ್ವಲ್ಪ ಡಿಫ್ರೆಂಟ್. ಲವ್ ಮಾಡೋದನ್ನು ಕಲಿಬೇಕು. ದೇರ್ ಶುಡ್ ಬಿ ನೋ ಡಿಸ್ಕ್ರಿಮಿನೇಷನ್. ನಾವೆಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು ಅಂಥ ಲವ್ನ ನಾವು ಕಲಿಬೇಕು. ಆ್ಯಂಡ್ ದ್ಯಾಟ್ ಲವ್ ಕಮ್ಸ್ ಮೋರ್ ನ್ಯಾಚುರಲಿ ಟು ಬಿ ದ ಹ್ಯೂಮನ್ ಹಾರ್ಟ್ ದ್ಯಾಟ್ ಇಟ್ಸ್ ಅಪೋಸಿಟ್. Even in the grimmest times in prison, when my comrades and I were pushed to our limits, I would see a glimmer of humanity in one of the guards, perhaps just for a second, but it was enough to reassure me and keep going. So ಯಾವಾಗಾರ ಪ್ರಿಸನ್ ಒಳಗಿದ್ದಾಗ, ಸೊ ನೀವು ಲಾಸ್ಟ್ ಟೈಮ್ ಅದು ಸಿವಿಕ್ಸ್ ಒಳಗೆ ಯಾವುದೋ ಚಾಪ್ಟರ್ ಇತ್ತು 9th ಒಳಗೆ, ಆ ಚಾಪ್ಟರ್ ಒಳಗೆ ನೋಡಿದ್ರೆ ಜೈಲ್ದೊಳಗೆ ಇರ್ತಾನೆ ಸ್ವಲ್ಪ ದಿನ. ಯಾರೇ ನೆಲ್ಸನ್ ಮಂಡೇಲ ಎಷ್ಟೋ ವರ್ಷಗಳ ಮಟ್ಟಿಗೆ ಜೈಲ್ದಾಗ ಇರ್ತಾನೆ. ಸೊ ಆ ಜೈಲ್ ಒಳಗಿದ್ದಾಗ ಏನಂದ್ರೆ ಕೆಲವೊಂದಿಷ್ಟು ಟೈಮು ವೆನ್ ಮೈ ಕಾಮ್ರೇಡ್ಸ್ ಅಂದ್ರೆ ಅವ್ನ ಫ್ರೆಂಡ್ಸ್ ಮತ್ತು ಅವ್ರು ಎಲ್ಲರ ಪುಷ್ ಟು ಅವರ್ ಲಿಮಿಟ್ಸ್ ಅಂದ್ರೆ ಏನಾರ ಕೆಲಸ ಮಾಡೋಕೆ ಅವ್ರಿಗೆ ಸಾಕಾಗಿದ್ರು ಏನಾರ ಕೆಲಸ ಮಾಡೋಕೆ ಹಚ್ಚಿದ್ರು, ಐ ವುಡ್ ಸಿ ಅ ಗ್ಲಿಮ್ಮರ್ ಆಫ್ ಹ್ಯುಮ್ಯಾನಿಟಿ ಇನ್ ಒನ್ ಆಫ್ ದ ಗಾರ್ಡ್ಸ್. ಅಂದ್ರೆ ಹಂಗೆ ಫೋರ್ಸ್ಫುಲಿ ನಮಗೆ ಕೆಲಸ ಮಾಡೋಕೆ ಹಚ್ಚಿದಾಗ ಅಲ್ಲಿರೋ ಗಾರ್ಡ್ಸ್ ಮಧ್ಯೆ ನಾವು ಹ್ಯುಮ್ಯಾನಿಟಿ ನೋಡ್ತಿದ್ದ. ಯಾರೇ ನೆಲ್ಸನ್ ಮಂಡೇಲ ಅಂದರೆ ಹೆಂಗೆ ಹೇಳಿ ಅಂದರೆ ಎಕ್ಸಾಂಪಲ್ ಕೊಟ್ಟರೆ ಪೊಲೀಸ್ ಯಾರು ಅರೆಸ್ಟ್ ಮಾಡಿ ಹೊಡಿತಿರ್ತಾರೆ. ಸೊ ಅಲ್ಲಿ ಇನ್ನೊಬ್ಬರು ಬಾಜುಕ್ಕೆ ಯಾರು ಕಾನ್ಸ್ಟೇಬಲ್ ನಿಂತಿದ್ದಂದ್ರೆ ಅವ್ನು ನೋಡಿ ಪಾಪ ಅನ್ನಿಸ್ತಿರ್ತದೆ. ದ್ಯಾಟ್ಸ್ ದ ಹ್ಯುಮ್ಯಾನಿಟಿ. ಸೊ ಅಷ್ಟೆಲ್ಲ ಕೆಲಸ ಮಾಡೋಕೆ ಹಚ್ಬೇಕಾರೆ ಸೊ ಒಬ್ಬನ ಕಣ್ಣಾಗ ಅನ್ನಿಸ್ತಿತ್ತು, ಇಷ್ಟೆಲ್ಲ ಕೆಲಸ ಮಾಡೋಕೆ ಹಚ್ಬಾರ್ದು. ಆ ಹ್ಯುಮ್ಯಾನಿಟಿನ ನೋಡ್ತಿದ್ದರು ಯಾರೇ ನೆಲ್ಸನ್ ಮಂಡೇಲ ಅವರು. ಪರ್ಹ್ಯಾಪ್ಸ್ ಜಸ್ಟ್ ಫಾರ್ ಸೆಕೆಂಡ್ ಬಟ್ ಇಟ್ ವಾಸ್ ಇನಫ್ ಟು ರಿಯಶ್ಯೂರ್ ಮಿ ಆ್ಯಂಡ್ ಕೀಪ್ ಗೋಯಿಂಗ್. ಮ್ಯಾನ್ಸ್ ಗುಡ್ನೆಸ್ ಈಸ್ ಅ ಫ್ಲೇಮ್ ದ್ಯಾಟ್ ಕ್ಯಾನ್ ಬಿ ಹಿಡನ್ ಬಟ್ ನೆವರ್ ಎಕ್ಸ್ಟಿಂಗ್ವಿಶ್ಡ್. ಸೊ ಏನ ಪೀಪಲ್ಸ್ ಗುಡ್ನೆಸ್ ಈಸ್ ದ ಫ್ಲೇಮ್. ಅದು ಒಂದು ಟೈಪ್ ಆಫ್ ಫ್ಲೇಮ್ ಇದ್ದಂಗೆ. ಒಳ್ಳೆತನ ಏನ ಫ್ಲೇಮ್, ಇಟ್ ಕ್ಯಾನ್ ಬಿ ಹಿಡನ್. ನೀವು ಒಳ್ಳೆತನ ಏನು ಮಾಡ್ಬೋದು, ನೀವು ಬಚ್ಚಿಟ್ಕೋಬೋದು ತೋರಿಸ್ಲಾರ್ದಂಗೆ, ಬಟ್ ಇಟ್ ನೆವರ್ ಕ್ಯಾನ್ ಬಿ ಎಕ್ಸ್ಟಿಂಗ್ವಿಶ್ಡ್. ಅಂದ್ರೆ ನೀವು ಕಂಪ್ಲೀಟಾಗಿ ಅದನ್ನ ರಿಮೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ವಾಟ್ ಡು ದ ಮಿಲಿಟ್ರಿ ಜನರಲ್ಸ್ ಡೂ, ಹೌ ವಾಸ್ ದೇರ್ ಆ್ಯಟಿಟ್ಯೂಡ್ ಚೇಂಜ್ಡ್ ಆ್ಯಂಡ್ ವೈ. ಸೊ ಮಿಲಿಟ್ರಿ ಜನರಲ್ಸ್ ಏನು ಮಾಡ್ತಾರೆ ಅಂದ್ರೆ ದೇ ಶೋಡ್ ದೇರ್ ಲಾಯಲ್ಟಿ, ದೇ ಗೇವ್ ರೆಸ್ಪೆಕ್ಟ್ ಟು ದ. ಸೊ ಮತ್ತು ನಾ ಹೇಳಿದ ಆನ್ಸರ್ ಬರ್ಕೊಬೇಡ್ರಿ, ನಿಮ್ಮ ಆನ್ಸರ್ಸ್ ಬರ್ಸಿದ್ದು ಹೋದ್ರೆ ನಾ ಹಂಗೆ ಹೇಳ್ತೀನಿ. ಅವ್ರೇನು ಮಾಡ್ತಾರೆ ಅಂದ್ರೆ ಗೇವ್ ದೇರ್ ಲಾಯಲ್ಟಿ, ಶೋಡ್ ದೇರ್ ಲಾಯಲ್ಟಿ ಆ್ಯಂಡ್ ರೆಸ್ಪೆಕ್ಟ್ ಟು ದ ನ್ಯಾಷನಲ್ ಫ್ಲ್ಯಾಗ್. ಮತ್ತು ಯಾರಿಗೆ ಸಲ್ಯೂಟ್ ಮಾಡ್ತಾರೆ, ನೆಲ್ಸನ್ ಮಂಡೇಲಾಗೆ ಸಲ್ಯೂಟ್ ಮಾಡ್ತಾರೆ. ಆ್ಯಂಡ್ ಹೌ ಹ್ಯಾಡ್ ದೇರ್ ಆ್ಯಟಿಟ್ಯೂಡ್ ಚೇಂಜ್ಡ್ ಆ್ಯಂಡ್ ವೈ ಅಂದರೆ, ಸೊ ಮುಂಚೆ ಏನಂದ್ರೆ ಅವ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಓಕೆ, ಸೊ ಈಗ ಆಬ್ವಿಯಸ್ಲಿ ಅವರ ಏನಂದ್ರೆ ಅವ್ಗೆ ಸಲ್ಯೂಟ್ ಹೊಡತ್ತಾರೆ. ಆ್ಯಂಡ್ ವಾಯ್ ಅಂತ ಕೇಳಿದಾಗ ಆಬ್ವಿಯಸ್ಲಿ ಮುಂಚೆ ಅಪಾರ್ಥೈಡ್ ಸಿಸ್ಟಮ್ ಇರ್ತೈತಿ. ಸೊ ಅವಾಗ ಅವ್ನ ಅರೆಸ್ಟ್ ಮಾಡಿರ್ತಾರೆ ಬಿಕಾಸ್ ಹಿ ವಾಸ್ ಅಗೇನ್ಸ್ಟ್ ದ ಅಪಾರ್ಥೈಡ್. ಈಗ ಆಮೇಲೆ ಏನಂದ್ರೆ ಅವನ ಪ್ರೆಸಿಡೆಂಟ್. ಸೊ ಆಬ್ವಿಯಸ್ಲಿ ಅವ್ರು ರೆಸ್ಪೆಕ್ಟ್ ಕೊಡಬೇಕು. ವೈ ವೇರ್ ಟು ನ್ಯಾಷನಲ್ ಆ್ಯಂಥಮ್ ಸಂಗ್ಸ್. ಸೊ ಎದಕ್ಕೆ 2 ನ್ಯಾಷನಲ್ ಆ್ಯಂಥಮ್ ಹಾಡಿದೆ ಅಂತ ಅವನೇ ಹೇಳಿದ. ಯಾಕಂದ್ರೆ ಫಸ್ಟ್ ಅಪಾರ್ಥೈಡ್ ಸಿಸ್ಟಮ್ಕಿಂತ ಮುಂಚೆ ಆಬ್ವಿಯಸ್ಲಿ 2 ನ್ಯಾಷನಲ್ ಆ್ಯಂಥಮ್ ಇದ್ದು. ಒಂದು ದಿನ ಏನಾರ ಒಂದೇ ನ್ಯಾಷನಲ್ ಆ್ಯಂಥಮ್ ಹಾಡ್ರಿ ಎಲ್ಲರೂ ಅಂದ್ರೆ ಹಾಡೋಕೆ ಬರೋಂಗಿಲ್ಲ. ಸೊ ಆಬ್ವಿಯಸ್ಲಿ ಅಲ್ಲೂ ಈಕ್ವಾಲಿಟಿನ ಮೇಂಟೈನ್ ಮಾಡೋಕೆ ಆಮೇಲೆ ಮುಂದೆ ರೂಢ ಆಲೆ ಅಂಥೇಳಿ 2 ನ್ಯಾಷನಲ್ ಆ್ಯಂಥಮ್ ಮಾಡ್ತಾರೆ. ಹೌ ಡಸ್ ಮಂಡೇಲಾ ಡಿಸ್ಕ್ರೈಬ್ ದ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇನ್ ಹಿಸ್ ಕಂಟ್ರಿ ಇನ್ ದ ಫಸ್ಟ್ ಡಿಕೇಡ್, ಇನ್ ದ ಫೈನಲ್ ಡಿಕೇಡ್ ಆಫ್ ದ 20th century. ಸೊ ಇದ್ರ ಬಗ್ಗೆ ಆಮೇಲೆ ನೋಡೋಣ ಅಂತ ನಂಗೆ ಗೊತ್ತಿಲ್ಲ ಹೇಳ್ಬೇಕಂದ್ರೆ. ವಾಟ್ ಡಸ್ ಕರೇಜ್ ಮೀನ್ ಟು ಮಂಡೇಲಾ. ಸೊ ಕರೇಜ್ ಅಂದ್ರೆ ಏನು? ಕರೇಜ್ ಡಸ್ ನಾಟ್ ಮೀನ್ ಟು ನಾಟ್ ಟು ಫಿಯರ್, ಬಟ್ ಕರೇಜ್ ಮೀನ್ ಟು ಓವರ್ಕಮ್ ದ ಫಿಯರ್ ಆರ್ ದ ಕಾಂಕರ್ ಇಟ್ ದ ಫಿಯರ್. ವಿಚ್ ಡಸ್ ಹಿ ಥಿಂಕ್ ನ್ಯಾಚುರಲ್ ಟು ಲವ್ ಆರ್ ಟು ಹೇಟ್. ಸೊ ನ್ಯಾಚುರಲಿ ಕಮ್ಸ್ ಅಂದ್ರೆ ಏನು ಹೇಳಿದ್ದ? ಲವ್ ಅಂತ ಹೇಳಿದ್ದ. ಸೊ ಈಗ ಸ್ವಲ್ಪ ಏನಂದ್ರೆ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋಣ ಇಲ್ಲ ನೆಕ್ಸ್ಟ್ ಒಳಗೆ.
ಇನ್ ಲೈಫ್ ಎವ್ರಿ ಮ್ಯಾನ್ ಹ್ಯಾಸ್ ಟ್ವಿನ್ ಆಬ್ಲಿಗೇಷನ್ಸ್. ಸೊ ಲೈಫಿಗೆ ಬಂದ್ರೆ ಎವ್ರಿ ಪರ್ಸನ್ ಹ್ಯಾಸ್ ದ ಟ್ವಿನ್ ಆಬ್ಲಿಗೇಷನ್ಸ್ ಅಂದರೆ ಡ್ಯೂಟೀಸ್. Obligations to his family, to his parents, to his wife and children, and he has an obligation to his people, his community, his country. ಸೊ ನೀವು ಮನುಷ್ಯನ ಕಡೆ ಬಂದ್ರೆ ಅವನು ಎರಡು ಡ್ಯೂಟಿ, ಸ್ಟ್ರಿಕ್ಟ್ ಡ್ಯೂಟೀಸ್ ಇರ್ತವೆ. ಒಂದೇನಂದ್ರೆ ಹಿ ಶುಡ್ ಲವ್ ಆ್ಯಂಡ್ ಕೇರ್ ಹಿಸ್ ಫ್ಯಾಮಿಲಿ, ಹಿಸ್ ಏನು ಪೇರೆಂಟ್ಸ್, ಹಿಸ್ ವೈಫ್ ಆ್ಯಂಡ್ ಚಿಲ್ಡ್ರನ್, ಲವ್ ಮತ್ತು ಕೇರ್ ಮಾಡ್ಬೇಕು. ಸೆಕೆಂಡ್ ಅಬ್ಲಿಕೇಶನ್ ಏನಂದ್ರೆ ಹಿ ಶುಡ್ ಆಲ್ಸೋ ಕೇರ್ ಆ್ಯಂಡ್ ಲವ್ ಹಿಸ್ ಕಂಟ್ರಿ, ಹಿಸ್ ಪೀಪಲ್. ಓಕೆ, in a civil and a human society each man is able to fulfill those obligations according to his own inclinators and abilities. ಸೊ ಚಲೋ ಸೊಸೈಟಿ ಒಳಗೆ ಇವು ಎರಡು ಟ್ವಿನ್ ಆಬ್ಲಿಗೇಷನ್ಸ್ ಏನಂದ್ರೆ ಎಲ್ಲ ಮನುಷ್ಯನೂ ಏನು ಮಾಡ್ದ ಅಂದ್ರೆ ಫುಲ್ಫಿಲ್ ಮಾಡ್ಬೋದು ಅಕಾರ್ಡಿಂಗ್ ಟು ದೇರ್ ಓನ್ ಬಿಹೇವಿಯರ್. ಇನ್ಕ್ಲಿನೇಟರ್ಸ್ ಅಂದ್ರೆ ಬಾಜು ಕೊಟ್ಟಾರ, ನ್ಯಾಚುರಲ್ ಟೆಂಡೆನ್ಸೀಸ್ ಆಫ್ ಬಿಹೇವಿಯರ್ ಆ್ಯಂಡ್ ಎಬಿಲಿಟೀಸ್. ಬಟ್ ಇನ್ ಅ ಕಂಟ್ರಿ ಲೈಕ್ ಸೌತ್ ಆಫ್ರಿಕಾ ಇಟ್ ವಾಸ್ almost impossible for a man of my birth and color to fulfill both these obligations. ಸೊ ಎರಡು ಆಬ್ಲಿಗೇಷನ್ಸ್ ಫುಲ್ಫಿಲ್ ಮಾಡೋಕೆ ಎಲ್ಲಿ ಇಂಪಾಸಿಬಲ್ ಆಗಿತ್ತು ಅಂದರೆ ಸೌತ್ ಆಫ್ರಿಕಾ ಮುಂಚೆ, ಈಗಲ್ಲ, ಅಪಾರ್ಥೈಡ್ ಸಿಸ್ಟಮ್ ಇದ್ದಾಗ, ಎಸ್ಪೆಷಲಿ ನೆಲ್ಸನ್ ಮಂಡೇಲಾ ಗತ್ಲೆ ಇರೋ, ಯಾಕಂದ್ರೆ ನೆಲ್ಸನ್ ಮಂಡೇಲಾ ವಾಸ್ ದ ಬ್ಲ್ಯಾಕ್. ಸೊ ಅವ್ನ ಗತ್ಲೆ ಇದ್ದವ್ರಿಗೆ ಎರಡೂ ಆಬ್ಲಿಗೇಷನ್ಸ್ ಫುಲ್ಫಿಲ್ ಮಾಡೋಕೆ ಭಾಳ ಕಷ್ಟ. ಯಾಕಂದ್ರೆ ಒಂದವ ತನ್ನ ದೇಶದ ಸಂಬಂಧ ಏನು ಮಾಡ್ಬೇಕಂದ್ರೆ ಹೋರಾಡಿ ಒಂದು ಕಡೆ ಫ್ಯಾಮ್ಲಿಗೆ ಎಲ್ಲ ಬಿಟ್ಟು ಕೊಡ್ಬೇಕು, ಒಂದು ಇಲ್ಲ ಏನು ಮಾಡ್ಬೇಕಂದ್ರೆ ನಾವು ದೇಶ ಬಿಟ್ಕೊಟ್ಟು ಫ್ಯಾಮ್ಲಿ ಜೊತೆ ಆರಾಮಾಗಿರ್ಬೇಕು. ಸೊ ಸೌತ್ ಆಫ್ರಿಕಾ ಒಳಗೆ ಆಗಿನ ಟೈಮ್ ಒಳಗೆ ಸ್ಪೆಷಲಿ ನೆಲ್ಸನ್ ಮಂಡೇಲಾ ಗತ್ಲೆ ಇರೋರಿಗೆ ಅವು ಎರಡೂ ಡ್ಯೂಟೀಸ್ನ ಫಾಲೋ ಮಾಡೋದು ಭಾಳ ಕಷ್ಟ ಆಗಿತ್ತು. ಇನ್ ಸೌತ್ ಆಫ್ರಿಕಾ ಅ ಮ್ಯಾನ್ ಆಫ್ ಅ ಕಲರ್ ಹೂ ಅಟೆಂಪ್ಟೆಡ್ ಟು ಲೀವ್ ಆಸ್ ಅ ಹ್ಯೂಮನ್ ಬೀಯಿಂಗ್ ವಾಸ್ ಪನಿಷ್ಡ್ ಆ್ಯಂಡ್ ಐಸೋಲೇಟೆಡ್. ಸೊ ಅಷ್ಟು ಏನಂದ್ರೆ ಹಾರ್ಶ್ ಪಾಲಿಸೀಸ್ ಇದ್ವು ಅಲ್ಲಿ. In South Africa, a man who tried to fulfill his duty to his people was inevitably ripped from his family and his home was forced to live a life apart. So obviously ಯಾರು ಅಗೇನ್ಸ್ಟ್ ನಿಂತಿದ್ರು ಅವ್ರಿಗೆಲ್ಲ ಜೈಲಿಗೆ ಕರ್ಕೊಂಡು ಹೋದ್ರಲ್ಲ. ಹಂಗೆ ಸೌತ್ ಆಫ್ರಿಕಾ ಒಳಗೆ ಏನಂದ್ರೆ ಅ ಮ್ಯಾನ್ ಹೂ ಟ್ರೈ ಟು ಫುಲ್ಫಿಲ್ ಹಿಸ್ ಡ್ಯೂಟಿ, ತಮ್ಮ ಡ್ಯೂಟಿ ಏನಂದ್ರೆ ನ್ಯಾಷನಲ್ ಡ್ಯೂಟಿನ ಫಾಲೋ ಮಾಡಿದ್ರೆ ಏನು ಮಾಡ್ತಿದ್ರು, ಎತ್ಕೊಂಡೋಗಿ ಜೈಲ್ದಾಗ ಹಾಕ್ತಿದ್ರು, ಸೈಡಿಗೆ ಸರಿಸಿದ್ರು. ಆಮೇಲೆ ಆ ಮ್ಯಾನ್ ಹೂ ಅಟೆಂಪ್ಟೆಡ್ ಟು ಲೀವ್ ಆ್ಯಸ್ ಹ್ಯೂಮನ್ ಬೀಯಿಂಗ್, ಅವ್ರಿಗೂ ಕರೆಕ್ಟಾಗಿ ಆರಾಮ್ ಜೀವನ ಮಾಡೋಕೆ ಬಿಡಲಿಲ್ಲ. ಅಲ್ಲೂ ಏನು ಮಾಡಿದ್ರೆ ಅಂದರೆ ದೇ ವೇರ್ ಪನಿಷ್ಡ್ ಆ್ಯಂಡ್ ಐಸೋಲೇಟೆಡ್. ಅಂಡ್ ಹಿಸ್ ಹೋಮ್ ವಾಸ್ ಫೋರ್ಸ್ ಟು ಲೀವ್ ಆಲ್ ಅಫಾರ್ಟ್ ಅಟ್ ಟ್ವಿಲೈಟ್ ಎಕ್ಸಿಸ್ಟೆನ್ಸ್ ಆಫ್ ಸೆಕ್ರೆಟರಿ ಆ್ಯಂಡ್ ಮೈ secrecy and my rebellion. I did not in the beginning choose to place my people above the ಫ್ಯಾಮ್ಲಿ. ಸೊ ಅವ ಸ್ಟಾರ್ಟಿಂಗಿಗೂ ನೆಲ್ಸನ್ ಮಂಡೇಲಾ ಆಬ್ವಿಯಸ್ಲಿ ಫ್ಯಾಮ್ಲಿ ಫಸ್ಟ್ ಅಂತಾರೆ ಎಲ್ಲರೂ. ಓಕೆ, ಸೊ ಸ್ಟಾರ್ಟಿಂಗಿಗೂ ನೆಲ್ಸನ್ ಮಂಡೇಲಾ ಏನಂತಿದ್ನಂದ್ರೆ ಫ್ಯಾಮ್ಲಿ ಫಸ್ಟ್ ಅಂತ ಹೇಳಿ ಅಂತಿದ್ದ ಸ್ಟಾರ್ಟಿಂಗಿಗೆ. ಬಟ್ ಇನ್ ಅಟೆಂಪ್ಟಿಂಗ್ ಟು ಸರ್ವ್ ಮೈ ಪೀಪಲ್ ಐ ಫೌಂಡ್ ದಟ್ ಐ ವಾಸ್ ಪ್ರಿವೆಂಟೆಡ್ ಫ್ರಮ್ ಫುಲ್ಫಿಲ್ಲಿಂಗ್ ಮೈ ಆಬ್ಲಿಗೇಷನ್ಸ್ ಆಸ್ ಅ ಸನ್, ಅ ಬ್ರದರ್, ಅ ಫಾದರ್ ಆ್ಯಂಡ್ ಅ ಹಸ್ಬೆಂಡ್. ಸೊ ಅವ ಯಾವಾಗಿಂದ ತನ್ನ ಆಬ್ಲಿಗೇಷನ್ಸ್ ಇದನ್ನು ಮಾಡಿದ ಅಥವಾ ಯಾವಾಗ ಮಂದಿನ ಸರ್ವ್ ಮಾಡೋಕತ್ತ, ದಟ್ ಮೀನ್ಸ್ ಯಾವಾಗಿಂದ ಅವ ಆಬ್ಲಿಗೇಷನ್ಸ್ ಅಂತ ನೋಡ್ರಿ, ಯಾವಾಗಿಂದ ಅಪಾರ್ಥೈಡ್ ಸಿಸ್ಟಮ್ನ ವಿರುದ್ಧ ಉಂಟ ಅವಾಗಿಂದ he was prevented from fulfilling my obligations as a son ಅಂದರೆ to his parents, as a brother ಅಂದರೆ to his family, and as a father ಅಂದರೆ to their childs, and husband ಅಂದರೆ to his wife. Okay, I was not born with the hunger to be free. I was born free in every what that I could know. Okay, ಫ್ರೀ ಆಗಿರ್ಬೇಕಂಥೇಳಿ ತಲೆಗಿದ್ದಿದ್ರು. ಆಬ್ವಿಯಸ್ಲಿ ಹುಟ್ಟದಾಗ ನಮ್ಮ ತಲೆಗೆ ಏನಾರು ಇರ್ತಾನೆ ಫ್ರೀಡಮ್ ಅಂಥೇಳಿ ಏನಾರು ಬರ್ತಾವನ ಇರಂಗಿಲ್ಲ ಹುಟ್ಟದಾಗ. ಸೊ ಹಂಗೆ ಹುಟ್ಟದಾಗ ಅವಂಗೂ ಏನು ತಲೆಗೆ ಫ್ರೀ ಆಗಿರ್ಬೇಕು ಅಂಥೇಳಿ ಅಂಥವೇನು ಇದ್ದಿದ್ದಿಲ್ಲ. ಬಟ್ ಐ ವಾಸ್ ಬಾರ್ನ್ ಫ್ರೀ. ಎಂಥ ಫ್ರೀ ಅಂದರೆ ನನ್ನ ಪ್ರಕಾರ ಇದು ಏನಂದ್ರೆ ಫ್ರೀ ಟು ರನ್ ಇನ್ ದ ಫೀಲ್ಡ್ಸ್ ನಿಯರ್ ಮೈ ಮದರ್ಸ್ ಹಟ್, ಫ್ರೀ ಟು ಸ್ವಿಮ್ ಇನ್ ದ ಕ್ಲಿಯರ್ ಸ್ಟ್ರೀಮ್ ದಟ್ ರ್ಯಾನ್ ಥ್ರೂ ಮೈ ವಿಲೇಜ್, ಫ್ರೀ ಟು ರೋಸ್ಟ್ ಮೀಲ್ಸ್ ಅಂಡರ್ ದ ಸ್ಟಾರ್ಸ್ ಆ್ಯಂಡ್ ರೈಟ್ ಬ್ರಾಡ್. ಸೊ ಫ್ರೀ ಆಗೇನು ಹುಟ್ಟಿದ್ದಿಲ್ಲ, ಬಟ್ ಅವನ ಪ್ರಕಾರ ಫ್ರೀ ಅಂದರೆ ಅವಾಗ ಸಣ್ಣ ಹುಡುಗರು ಇದ್ದಾಗ ನಮ್ಮ ಪ್ರಕಾರ ಫ್ರೀ ಅಂದರೆ ಏನಪ್ಪ, ನಮ್ಗೆ ಆಟ ಆಡೋಕ್ಬಿಟ್ರೆ ಸಾಕು ಅಷ್ಟು ಬಿಡ್ತಿದ್ರು. ಸೊ ದ್ಯಾಟ್ ಮೀನ್ಸ್ ಟು ಹಿಮ್ ದ ಫ್ರೀ. ಆ್ಯಸ್ ಲಾಂಗ್ ಆ್ಯಸ್ ಐ ಒಬೇಡ್ ಮೈ ಫಾದರ್ ಆ್ಯಂಡ್ ಅಬೈಡೆಡ್ ಬೈ ದ ಕಸ್ಟಮ್ಸ್ ಆಫ್ ಮೈ ಟ್ರೈಬ್ ಐ ವಾಸ್ ನಾಟ್ ಟ್ರಬಲ್ಡ್ ಬೈ ದ ಲಾಸ್ ಆಫ್ ಮ್ಯಾನ್ ಆರ್ ಗಾಡ್. ಸೊ ಅವರು ಆಬ್ವಿಯಸ್ಲಿ ಎಲ್ಲ ರಿಲಿಜನ್ಸ್ದು ದೇ ಹ್ಯಾವ್ ದೇರ್ ಓನ್ ರೆಸ್ಪೆಕ್ಟೆಡ್ ಕಸ್ಟಮ್ಸ್. ಸೊ ಅವನ್ನೆಲ್ಲ ಏನು ಮಾಡ್ತಾನಂದ್ರೆ ಫಾಲೋ ಮಾಡ್ತಿದ್ದ. ಐ ವಾಸ್ ನಾಟ್ ಟ್ರಬಲ್ಡ್.
ಇಟ್ ವಾಸ್ ಓನ್ಲಿ ವೆನ್ ಐ ಬಿಗನ್ ಟು ಲರ್ನ್ ದಟ್ ಮೈ ಬಾಯ್ಹುಡ್ ಫ್ರೀಡಮ್ ವಾಸ್ ಆನ್ ಇಲ್ಯೂಷನ್. ಸೊ ಹಂಗೇನು ಅನ್ಸತ್ತಂದ್ರೆ ಇಲ್ಪ ನನಗೇನು ಅಷ್ಟು ಫ್ರೀಡಮ್ ಸಿಕ್ಕಿಲ್ಲ, ಇದು ಬರೀ ಒಂದು ಇಲ್ಯೂಷನ್ ಅಂತ ಯಾರಿಗೆ ಅನ್ಸತ್ತೆ, ನೆಲ್ಸನ್ ಮಂಡೇಲಾದವ್ರಿಗೆ ಅನ್ಸತ್ತೆ. ವೆನ್ ಐ ಡಿಸ್ಕವರ್ಡ್ ಆ್ಯಸ್ ಫ್ರಾಮ್ ಮೀ ದಟ್ ಐ ಬಿಗೇನ್ ಟು ಹಂಗರ್ ಫಾರ್ ಇಟ್. ಸೊ ಯಾವಾಗ ಅವಂಗೆ ಅದು ಅನ್ಸಕತ್ತಂದ್ರೆ ಅವಾಗಿಂದ ಅವಂಗೆ ಫ್ರೀಡಮಿಗೆ ಹಂಗರ್ ಸ್ಟಾರ್ಟ್ ಆಗುತ್ತೆ. ಹಂಗರ್ ಅಂದರೆ ಇಲ್ಲಿ ಬರೀ ಊಟಕ್ಕೆ ಹಂಗರ್ ಅಲ್ಲ, ಬಟ್ ಇಲ್ಲಿ ಹಂಗರ್ ಅಂದರೆ ಟು ಹ್ಯಾವ್ ಅ ಕೀನ್ ಡಿಸೈರ್ ಟು ಹ್ಯಾವ್ ಸಮಥಿಂಗ್. ಅಟ್ ಫಸ್ಟ್ ಆ್ಯಸ್ ಅ ಸ್ಟೂಡೆಂಟ್ ಐ ವಾಂಟೆಡ್ ಫ್ರೀಡಮ್ ಓನ್ಲಿ ಫಾರ್ ಮೈ ಸೆಲ್ಫ್. ಸೊ ಸ್ಟಾರ್ಟಿಂಗ್ ಅವ ಸಣ್ಣದಿದ್ದಾಗ he wanted freedom myself, that transitory freedoms of being able to stay out at night. ಓಕೆ, ಆರಾಮ್ ರಾತ್ರಿ ನಾನು ಹೊರಗಿರ್ಬೋದು, ನಾ ಮನೆಗೆ ಬರ್ಬೇಕಂತ ಏನು ರೂಲ್ಸ್ ಇಲ್ಲ ಅಂಥೇಳಿ ಅವನ ಪ್ರಕಾರ ಅದು. ಓಕೆ, ಎಲ್ಲಿ ಉತ್ತರದ ರೀಡ್ ವಾಟ್ ಐ ಪ್ಲೇಸ್ಡ್ ಆ್ಯಂಡ್ ಗೋ ವೇರ್ ಐ ಚೂಸ್. ಸೊ ನಮಗೆ ಬೇಕಾಗಿದ್ದನ್ನ ಕರಿಯರ್ ಚೂಸ್ ಮಾಡ್ಕೊಂಡು ನಂಗೆ ಬೇಕಾಗಿದ್ದನ್ನ ಓದ್ತೀನಿ ಅಂಥೇಳಿ ಆ ಟೈಪ್ ಆ್ಯಟಿಟ್ಯೂಡ್ ಯಾರ್ದಿತ್ತು ಅಂದ್ರೆ ನೆಲ್ಸನ್ ಮಂಡೇಲಾದವ್ರದ್ದಿತ್ತು. I wanted freedom only not for myself, the transitory freedom. Okay, ಇದಾತಲ್ಲ. I choose later as a young man. ಸೊ ಸ್ಟಾರ್ಟಿಂಗಿಗೆ ಸ್ಟೂಡೆಂಟ್ ಇದ್ದಾಗ ಒಂದು ಏನು ಡಿಸೈರ್ ಏನು ಅವನ ಪ್ರಕಾರ ಫ್ರೀಡಮ್ ಏನಂದ್ರೆ he should be stay out at night and read what he pleased. ಆಮೇಲೆ ಯಂಗ್ ಮ್ಯಾನ್ ಆದಂಗೆ ಯಂಗ್ ಮ್ಯಾನ್ ಇನ್ ಜಾನ್ಸನ್ಬರ್ಗ್ ಐ ಯರ್ನ್ ಫಾರ್ ದ ಬೇಸಿಕ್ ಆ್ಯಂಡ್ ಹಾನರಬಲ್ ಫ್ರೀಡಮ್ಸ್ ಆಫ್ ಅಚೀವಿಂಗ್ ಮೈ ಪೊಟೆನ್ಷಿಯಲ್, earning my keep of marrying and having a family. ಸೊ ನೆಕ್ಸ್ಟ್ ಅವ ಯಂಗ್ ಮ್ಯಾನ್ ಆದಾಗ ಏನು ಅವ್ನ ಫ್ರೀಡಮ್, ಅವನ ಪ್ರಕಾರ ಫ್ರೀಡಮ್ ಏನಂದ್ರೆ ಟು ಅಚೀವಿಂಗ್ ದೇರ್ ಪೊಟೆನ್ಷಿಯಲ್ ಆಫ್ ಮ್ಯಾರಿಂಗ್ ಆ್ಯಂಡ್ ಹ್ಯಾವಿಂಗ್ ಅ ಫ್ಯಾಮಿಲಿ, ದ ಫ್ರೀಡಮ್ ನಾಟ್ ಟು ಬಿ ಅಬ್ಸ್ಟ್ರಕ್ಟೆಡ್ ಇನ್ ಅ ಲಾಫುಲ್ ಲೈಫ್. ಬಟ್ ದೆನ್ ಐ ಸ್ಲೋಲಿ ಸಾ ದ್ಯಾಟ್ ನಾಟ್ ಓನ್ಲಿ ಫ್ರೀ ಬಟ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ವೇರ್ ನಾಟ್ ಫ್ರೀ. ಸೊ ಆಮೇಲೆ ಅವ ಏನು ನೋಡ್ತಾನಂದ್ರೆ ಬರೀ ನಾ ಅಷ್ಟು ಏನೋ ಫ್ರೀ ಇಲ್ಲ, ಬಟ್ ನನ್ನ ಅಣ್ಣ ಅಕ್ಕಂದ್ರಗಳು ಏನಂದ್ರೆ ಅವ್ರು ಸಹಿತ ಫ್ರೀ ಇಲ್ಲ ಅಂಥೇಳಿ ಅವ ನೋಡ್ತಾನೆ. ಐ ಸಾ ದ್ಯಾಟ್ ಇಟ್ ವಾಸ್ ನಾಟ್ ಜಸ್ಟ್ ಮೈ ಫ್ರೀಡಮ್ ದಟ್ ವಾಸ್ curtailed ಅಂದರೆ reduced, but the freedom of everyone who looked like I did. That is when I joined the African National Congress. ಸೊ ಹಂಗೇನು ಅನಿಸ್ತತಿ ಸ್ಟಾರ್ಟಿಂಗಿಗೆ ಫ್ರೀಡಮ್ ಅಂದ್ರೆ ನಂಗೆ ಇನ್ನೂ ಅಷ್ಟು ಫ್ರೀ ಇಲ್ಲ ಅಂತ ಹೇಳಿ ಅನಿಸ್ತಿ. ಅವಂಗೆ ಏನು ಮಾಡ್ತಾನೆ ಅಂದ್ರೆ ಒಂದಿಷ್ಟು ಅವನು ಹೇಳ್ತಾನೆ, ಸ್ಟೂಡೆಂಟ್ ಇದ್ದಾಗ ನಂಗೆ ರಾತ್ರಿ ಅಡ್ಡಾಡಕ್ಕೆ ಬಿಡ್ಬೇಕು ಹಾಗೆಲ್ಲ, ಆಮೇಲೆ ಹೆಂಗೆ ಮ್ಯಾನ್ ಆದಮೇಲೆ ನಂಗೆ ಬೇಕಾದ್ರೆ ಮದುವೆ ಆಗಿಬಿಡ್ಬೇಕು, ನಂಗೆ ಬೇಕಾಗಿದ್ದು ಓದಾಗಿ ಬಿಡ್ಬೇಕು ಅಂತವೆಲ್ಲ ಹೇಳ್ತಾನೆ. ಬಟ್ ಅವ ಆಮೇಲೆ ಏನು ನೋಡ್ದಾನಂದ್ರೆ ಬರೀ ನಾವೊಬ್ಬನ ಕರೆಕ್ಟ್, ನಾನು ಬರೀ ನನಗೊಬ್ಬಂಗೆ ಫ್ರೀಡಮ್ ಸಿಕ್ಕಿಲ್ಲ ಅಂತಲ್ಲ, ನನ್ನ ಬೇರೆ ಮಂದಿಗೂ ಫ್ರೀಡಮ್ ಸಿಕ್ಕಿಲ್ಲ ಅಂತ ಹೇಳಿ ಅನಿಸಿ ಸ್ವಲ್ಪ ಮೋಟಿವೇಶನ್ ಬರ್ತೈತೆ ಅವ್ನಿಗೆ. ಅವಾಗೇನು ಅಂದ್ರೆ ನಾವು he joined the African National Congress, and that is when the hunger of my own freedom became the greater hunger for the freedom of my people. ಸೊ ಅವಾಗ ಹಂಗರ್ ಆಫ್ ಓನ್ ಫ್ರೀಡಮ್, ತನ್ನ ಕಂಟ್ರಿಗೆ ಫಸ್ಟಿಗೆ ಅವಂಗೇನಂದ್ರೆ ಅವಂಗಷ್ಟ ಫ್ರೀಡಮ್ ಬೇಕಂತ ಹಂಗರ್ ಇತ್ತು. ಬಟ್ ಆಮೇಲೆ ಏನಾತಂದ್ರೆ ಅವ್ನ ಕಂಟ್ರಿ ಪೀಪಲಿಗೆ ಅವಂಗೇನಂದ್ರೆ ಹಂಗರ್ ಅಂದ್ರೆ ಅವ್ನ ಕಂಟ್ರಿ ಪೀಪಲಿಗೂ ಫ್ರೀಡಮ್ ಬೇಕಂತ ಹೇಳಿ ಅವಂಗೆ ಯಾರಿಗೆ ಅನಿಸ್ತತಿ, ನೆಲ್ಸನ್ ಮಂಡೇಲಾಗ ಅನಿಸ್ತತಿ. ಇಟ್ ವಾಸ್ ದ ಡಿಸೈರ್ ಫಾರ್ ದ ಫ್ರೀಡಮ್ ಆಫ್ ಮೈ ಪೀಪಲ್ ಟು ಲೀವ್ ದೇರ್ ಲೈಫ್ಸ್ ವಿತ್ ಡಿಗ್ನಿಟಿ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟೆಡ್ ದ್ಯಾಟ್ ಅನಿಮೇಟೆಡ್ ಮೈ ಲೈಫ್. ಸೊ ಎಲ್ಲರಿಗೂ ಡಿಸೈರ್ ಇರ್ತೈತಿ, ನಮಗೆ ಬೇಕಾದಂಗೆ ನಾವು ಜೀವನ ಮಾಡ್ಬೇಕು, ನಮ್ಗೆ ಬೇಕಾದಂಗೆ ನಾವು ಇರ್ಬೇಕು ಅಂಥೇಳಿ. ಓಕೆ, ದಟ್ ಟ್ರಾನ್ಸ್ಫಾರ್ಮ್ಡ್ ಅ ಫ್ರೈಟೆಂಡ್ ಯಂಗ್ ಮ್ಯಾನ್ ಇನ್ ಟು ದ ಬೋಲ್ಡ್ ಒನ್. ಸೊ ಅಲ್ಲಿಂದ ಏನಾಕತ್ತಂದ್ರೆ ನಾವು ಯಾವಾಗಿಂದ ಆಫ್ರಿಕನ್ ಮೋಟಿವೇಟ್ ಆಗಿ ಯಾವಾಗಿಂದ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಜಾಯ್ನ್ ಆಕಾನ ಅವಾಗಿಂದ ಹಂಗೆ ಏನಾಕತ್ತಂದ್ರೆ ದಟ್ ಫ್ರೈಟೆಂಡ್ ಯಂಗ್ ಮ್ಯಾನ್ ಇನ್ ಟು ದ ಬೋಲ್ಡ್ ಒನ್ ದಟ್ ಡ್ರೋವ್ ಅ ಲಾ ಅಬೈಡಿಂಗ್ ಅಟಾರ್ನಿ ಟು become a criminal that turned a family loving husband into a man without a home. So okay, obviously African National Congress ಜಾಯ್ನ್ ಆದ್ಕೊಳ್ಳೆ ಅಪಾರ್ಥೈಡ್ ಸಿಸ್ಟಮ್ ವಿರುದ್ಧ ಹೋಗ್ಕಾನ. ಸೊ ಇನ್ನು ಒಂದ ಪೇಜ್ ಐತಿ ಮುಗೀತು, ಪಟ್ ಮುಗಿಸೋಣಂತ್ರಿ, ಓಡೋಗ್ಬೇಡ್ರಿ ಯಾರು. ಸೊ ಎಲ್ಲ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಜಾಯ್ನ್ ಆದಮೇಲೆ ಅವಂಗೇನು ಅನ್ಸುತ್ತಂದ್ರೆ ಈಗ ಬರೀ ನನ್ನ ಫ್ರೀಡಮ್ ಸಂಬಂಧ ನಾನು ಏನು ಬಂದ್ರೆ ಹೋರಾಡಬಾರ್ದು, ನನ್ನ ಕಂಟ್ರಿ ಪೀಪಲ್ಸಿಗೂ ಏನಂದ್ರೆ ದೇ ಆಲ್ಸೋ ಡಿಸರ್ವ್ ದ ಫ್ರೀಡಮ್ ಅಂಥೇಳಿ ಓಕೆನಾ. ಸೊ ಅವಾಗಿಂದ ಏನಕ್ಕಂದ್ರೆ ಹಿ ವಾಸ್ ಫ್ರೈಟೆಂಡ್ ಯಂಗ್ ಮ್ಯಾನ್, ಬಟ್ ಮುಂದೆ ಏನಕ್ಕಂದ್ರೆ ಬೋಲ್ಡ್ ಅನ್ನಕ್ಕನ ದಟ್ ಡ್ರೋವ್ ಅ ಲಾ ಅಬೈಡಿಂಗ್ ಅಟಾರ್ನಿ ಟು ಬಿಕಮ್ ಅ ಕ್ರಿಮಿನಲ್. ಸೊ ಲಾ ಅಬೈಡಿಂಗ್ ಅಂದ್ರೆ ಲಾ ಆಬ್ವಿಯಸ್ಲಿ ಲಾ ಪ್ರಕಾರ ಬಿಡ್ತಾನೆ, ಲಾ ಎಲ್ಲ ಬಿಟ್ಟಿದ್ದಕ್ಕೆ ಹೋಗೋಣ. ಆ್ಯಂಡ್ ಆಬ್ವಿಯಸ್ಲಿ ದಟ್ ಟರ್ನ್ಡ್ ಅ ಫ್ಯಾಮಿಲಿ ಲವಿಂಗ್ ಹಸ್ಬೆಂಡ್ ಇನ್ ಟು ಅ ಮ್ಯಾನ್ ವಿದೌಟ್ ಅ ಹೋಮ್. ಫಸ್ಟಿಗೆ ಏನು ಹೇಳ್ತಾನಂದ್ರವ he was not having the twin obligations. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿರೋರಿಗೆ ಟ್ವಿನ್ ಆಬ್ಲಿಗೇಷನ್ಸ್ ಫಾಲೋ ಮಾಡೋಕ್ಕೆ ಬಿಡ್ತಿರಂಗೆ ಇಲ್ಲ.
ಬಿಡ್ತಿರಂಗಿಲ್ಲ ಅಂದ್ರೆ ಅಂಥ ಕಲರ್ ಇದ್ದವ್ರಿಗೆ. ಅದೇನಾಕತಿ ಫ್ಯಾಮಿಲಿ ಲವಿಂಗ್ ಹಸ್ಬೆಂಡ್ ಅ ಮ್ಯಾನ್ ವಿದೌಟ್ ಹೋಮ್ ದಟ್ ಫೋರ್ಸ್ ಅ ಲೈಫ್ ಲವಿಂಗ್ ಮ್ಯಾನ್ ಟು ಲೀವ್ ಲೈಕ್ ಅ ಮಾಂಕ್. I am no more virtuous or self-sacrificing that the next man, but I found that I could not enjoy the poor and limited freedoms I was allowed when I knew my people were not free. Freedom is indivisible. The chains on any one of my people were the chains on all of them. ಸೊ ನನ್ನ ಮಂದಿ ಮೇಲೆ ಏನಾರ ಚೇಂಜ್ ಇದ್ರೆ ಅದು ಎಲ್ಲರ ಮೇಲೆ ಚೇಂಜ್ ಇದ್ದಂಗೆ. ಐ ನ್ಯೂ ದಟ್ ದ ಆಪ್ರೆಸರ್ ಮಸ್ಟ್ ಬಿ ಲಿಬ್ರೇಟೆಡ್. ಆಪ್ರೆಸರ್ ಅಂದ್ರೆ ಇಲ್ಲೇ ಆಪ್ರೆಸ್ ಯಾರು ಮಾಡಕತ್ತಾರೆ ಅವರಿಗೆ ಆಪ್ರೆಸರ್ ಅಂತಾರೆ. ಲಿಬ್ರೇಟೆಡ್ ಜಸ್ಟ್ ಶೋರ್ಲಿ ಆಸ್ ದ ಆಪ್ರೆಸ್ಡ್. ಅ ಮ್ಯಾನ್ ಹೂ ಟೇಕ್ಸ್ ಅವೇ ಅನದರ್ ಮ್ಯಾನ್ಸ್ ಫ್ರೀಡಮ್ ಈಸ್ ಅ ಪ್ರಿಸನರ್ ಆಫ್ ಹೇಟ್ರೆಡ್. ನೆಲ್ಸನ್ ಮಂಡೇಲಾ ಅವರು ಏನಂದ್ರೆ ಇಲ್ಲೇ ಯಾರು ಬೇರೆಯವ್ರ ಫ್ರೀಡಮ್ ಕಸ್ಕೊಂತಾರಲ್ಲ, ಹಿ ಈಸ್ ದ ಫಾರ್ಮರ್ ಆಫ್ ದ ಅಥವಾ ಪ್ರಿಸನರ್ ಆಫ್ ದ ಹೇಟ್ರೆಡ್. He is locked behind the bars of prejudice and a narrow mindedness. I am not truly free if I am talking away someone else. If I am taking away someone else freedom. ನಾ ಪೂರ್ತಿ ಫ್ರೀ ಆಗಿರೋಕ್ಕಾಗಿಲ್ಲ ನಾ ಮಂದಿನ ಫ್ರೀಡಮ್ ಕಸ್ಕೊಂಡ್ರೆ. ಜಸ್ಟ್ ಆಸ್ ಶೋರ್ಲಿ ಆಸ್ ಐ ಆಮ್ ನಾಟ್ ಫ್ರೀ ವೆನ್ ಮೈ ಫ್ರೀಡಮ್ ಇಸ್ ಟೇಕನ್ ಫ್ರಮ್ ಮೀ. ಸೊ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾನೆ ಅವನ್ನ, ಹೆಂಗೆ ನಂದು ಫ್ರೀಡಮ್ ತಗೊಂಡ್ರೆ ಹೆಂಗೆ ಫ್ರೀ ಇರೋಕ್ಕಾಗಿಲ್ಲ, ಹಂಗೆ ಯಾರು ನಮ್ಮ ಫ್ರೀಡಮ್ ತಗೊತಾರ ಅವರು ಖುಷಿಯಾಗಿ ಇರೋಕ್ಕಾಗಿಲ್ಲ ಅಂತ ಹೇಳ್ತಾನೆ. ದ ಆಪ್ರೆಸ್ಡ್ ಆ್ಯಂಡ್ ದ ಆಪ್ರೆಸರ್ ಅಲೈಕ್ ಆರ್ ರಾಬ್ಡ್ ಆಫ್ ದೇರ್ ಹ್ಯೂಮ್ಯಾನಿಟಿ. ಕೆ ಲೆಸನ್ ಮುಗಿತೈತಿ. ಕಾಂಪ್ರೆಷನ್ ಚೆಕ್ಕಿಗೆ ಬಂದ್ರೆ ವಾಟ್ ವೆನ್ ಆಬ್ಲಿಗೇಷನ್ಸ್ ಅಂದ್ರೆ ಒಂದು ದ ಲವ್ ಟುವಾರ್ಡ್ಸ್ ಹಿಸ್ ಫ್ಯಾಮಿಲಿ, ಟುವಾರ್ಡ್ಸ್ ಹಿಸ್ ಪೇರೆಂಟ್ಸ್, ಟುವಾರ್ಡ್ಸ್ ಹಿಸ್ ವೈಫ್ ಆ್ಯಂಡ್ ಚಿಲ್ಡ್ರನ್. ಇನ್ನೊಂದು ಅಬ್ಲಿಗೇಷನ್ ಲವ್ ಟುವಾರ್ಡ್ಸ್ ಹಿಸ್ ಕಂಟ್ರಿ, ಹಿಸ್ ಡ್ಯೂಟೀಸ್. ಓಕೆ, what did being a free man as a boy, as a student, how does it contrast the transitory freedoms? Does he Mandela think the oppressor is free? Why not? Okay, ಇವನ್ ಕ್ವಶನ್ಸ್ ಅದಾವೆ. ಸೊ ಇನ್ನು ನೋಡೋದಂತ. ಓಕೆ, ಎಷ್ಟಾತಿದು ದಿಸ್ ಕರೆಕ್ಟ್ ಒಂದು 57 ನಿಮಿಷ ಆತ್ರಿ, ಹೆಚ್ಚು ಕಡಿಮೆ ಒಂದು ತಾಸು ಆಯ್ತು ವಿಡಿಯೋ. ಸೊ ಐ ಥಿಂಕ್ ನಿಮ್ಗೆ ಇದು ತಿಳಿದೈತೆ. ನಾನು ಸ್ವಲ್ಪ ಸ್ಟೂಡೆಂಟ್ ಅದೀನಿ, ನಾನು ಓದ್ತಿರ್ತೀನಿ. ಸೊ ಕರೆಕ್ಟಾಗಿ ತಿಳಿದಿರಂಗಿಲ್ಲ, ಬಟ್ ಎಷ್ಟು ತಿಳಿದೈತೆ ಅಷ್ಟು ತಿಳ್ಕೋರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.